Hi Makla, welcome to AG Physics classes. My name is Abhishek. Makla, today we start electric charges and fields lecture number 11. ಇವತ್ತು ಮಕ್ಕಳ ನಾವು ಎಲೆಕ್ಟ್ರಿಕ್ ಡೈಪೋಲ್ ಅಂತ ಹೇಳಿದ್ರೆ ಏನು, ಡೈಪೋಲ್ ಮೂಮೆಂಟ್ ಅಂತ ಹೇಳಿದ್ರೆ ಏನು, ಆಮೇಲೆ ಟೂ ಇಂಪಾರ್ಟೆಂಟ್ ಡಿರೈವೇಶನ್ಸ್ ಬರುತ್ತೆ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಅ ಡೈಪೋಲ್ ಅಲಾಂಗ್ ದ ಆಕ್ಸಿಸ್ ಆಫ್ ದ ಡೈಪೋಲ್ ಅಂಡ್ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಆಫ್ ದ ಡೈಪೋಲ್. ನೋಡಿ ಮಕ್ಕಳ, ಈ ಚಾಪ್ಟರ್ ಇಂದ ನಿಮಗೆ 5 ಡಿರೈವೇಶನ್ಸ್ ಬರುತ್ತೆ. 5ರಲ್ಲಿ ಒಂದು ಡಿರೈವೇಶನ್ ನಿಮ್ಮ ಆನ್ಯುವಲ್ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಸೊ ಅದಾದ ನಂತರ ಒಂದು ನ್ಯೂಮೆರಿಕಲ್ ಇದೆ, ನೀಟ್ 2022 ನ್ಯೂಮೆರಿಕಲ್. ಸೊ ಆ ನ್ಯೂಮೆರಿಕಲ್ ನ ಸಾಲ್ವ್ ಮಾಡೋಣ. ಓಕೆ ಮಕ್ಕಳ, ಒನ್ ಬೈ ಒನ್. ಫಸ್ಟ್ ಎಲೆಕ್ಟ್ರಿಕ್ ಡೈಪೋಲ್ ಅಂತ ಹೇಳಿದ್ರೆ ಏನು ಅಂತ ನೋಡ್ತಾ ಹೋಗೋಣ. ಲಾಸ್ಟ್ಗೆ ಈ ನ್ಯೂಮೆರಿಕಲ್ ನ ಸಾಲ್ವ್ ಮಾಡೋಣ. ನೋಡಿ ಮಕ್ಕಳ, ಡೈಪೋಲ್ ಅಂತ ಇದೆ. ಸೊ ವಿ ನೋ ದಟ್ ಡೈ ಅಂತ ಹೇಳಿದ್ರೆ ಗೊತ್ತು ನಮ್ಗೆ. ಡೈ ಅಂತ ಹೇಳಿದ್ರೆ 2 ಅಂತ ಹೇಳಿ. ಪೋಲ್ ಅಂತ ಹೇಳಿದ್ರೆ ಏನು? ಡೈ ಅಂತ ಹೇಳಿದ್ರೆ 2 ಅಂತ ಗೊತ್ತು ನಮ್ಗೆ. ಸೊ ನೋಡಿ, ಡೈ ಅಂದ್ರೆ 2, ಪೋಲ್ ಅಂತ ಹೇಳಿದ್ರೆ ಏನಪ್ಪ? ಪೋಲ್ ಅಂತ ಹೇಳಿದ್ರೆ ಕನ್ನಡದಲ್ಲಿ ಧ್ರುವ ಅಂತ ಹೇಳಿ, ಉತ್ತರ ಧ್ರುವ, ದಕ್ಷಿಣ ಧ್ರುವ ಅಂತ ಓದಿರ್ತೀವಿ. ಸೊ ಹಾಗಾದ್ರೆ ಇಲ್ಲಿ ಏನು, ನಮ್ಗೆ ಮ್ಯಾಗ್ನೆಟ್ ಅಲ್ಲಿ 2 ಪೋಲ್ಸ್ ಇರುತ್ತೆ ಅಂತ ಗೊತ್ತು. ಒಂದು ನಾರ್ತ್ ಪೋಲ್, ಇನ್ನೊಂದು ಸೌತ್ ಪೋಲ್. ಅದೇ ತರ ಎಲೆಕ್ಟ್ರಿಕ್ ಡೈಪೋಲ್ ಅಂತ ಬರ್ದಿದೀವಿ ಮಕ್ಕಳ. ಸೊ ಎಲೆಕ್ಟ್ರಿಕ್ ಡೈಪೋಲ್ ಅಂತ ಹೇಳಿದ್ರೆ ನೋಡಿ ಮಕ್ಕಳ, ಇಲ್ಲಿ 2 equal and opposite charges separated by a small distance, we call it as dipole. So ಏನು ಡೈಪೋಲ್ ಅಂತ ಹೇಳಿದ್ರೆ 2 equal and opposite charges separated by small distance, very small distance. ಮಕ್ಕಳ, ಈ ಡಿಸ್ಟೆನ್ಸ್ ಎಷ್ಟಿರುತ್ತೆ ಅಂತ ಹೇಳಿದ್ರೆ ಇಟ್ ಈಸ್ 10⁻⁹ ಮೀಟರ್, ಅಂದ್ರೆ ನ್ಯಾನೋಮೀಟರ್ ಅಲ್ಲಿ ಇರುತ್ತೆ, ಅಥವಾ ಮೈಕ್ರೋಮೀಟರ್ ಅಲ್ಲಿ ಇರುತ್ತೆ 10⁻⁶ ಮೀಟರ್, ಅಥವಾ ಆಂಗ್ಸ್ಟ್ರಮ್ 10⁻⁻10 ಮೀಟರ್. ವೆರಿ ಸ್ಮಾಲ್ ಡಿಸ್ಟೆನ್ಸ್. ಸೊ ವಿ ಕಾಲ್ ಇಟ್ ಆಸ್ ಎಲೆಕ್ಟ್ರಿಕ್ ಡೈಪೋಲ್. ಗೊತ್ತಾಯ್ತಾ ಮಕ್ಕಳ? ಎಲೆಕ್ಟ್ರಿಕ್ ಡೈಪೋಲ್ ಅಂತ ಹೇಳಿದ್ರೆ 2 ಈಕ್ವಲ್ ಅಂಡ್ ಆಪೋಸಿಟ್ ಚಾರ್ಜಸ್, ಮ್ಯಾಗ್ನಿಟ್ಯೂಡ್ ಸೇಮ್ ಇದೆ ಬಟ್ ಆಪೋಸಿಟ್ ಚಾರ್ಜಸ್. ದಿಸ್ ಇಸ್ ಪಾಸಿಟಿವ್ ಚಾರ್ಜ್, ದಿಸ್ ಇಸ್ ನೆಗೆಟಿವ್ ಚಾರ್ಜ್, ಸಪರೇಟೆಡ್ ಬೈ ಅ ಸ್ಮಾಲ್ ಡಿಸ್ಟೆನ್ಸ್. ಆ ಡಿಸ್ಟೆನ್ಸ್ ಎಷ್ಟಿರುತ್ತೆ ಅಂತ ಹೇಳಿದ್ರೆ ವೆರಿ ಸ್ಮಾಲ್, 10⁻⁹ ಮೀಟರ್. ನಿಮ್ಗೆ ಮಕ್ಕಳ ಒಂದು ಇಮ್ಯಾಜಿನೇಷನ್ ಬರಬೇಕು. 10⁻⁹ -10 ಅಂತ ಹೇಳಿದ್ರೆ ವಿ ನೋ ದಟ್ 1 ಮೀಟರ್ ಅಂತ ಹೇಳಿದ್ರೆ ಎಷ್ಟಪ್ಪ? 1 ಮೀಟರ್ ಅಂತ ಹೇಳಿದ್ರೆ ಎಷ್ಟು? 100 ಸೆಂಟಿಮೀಟರ್ ಬರಿಬಹುದಾ? ಸೊ 1 ಮೀಟರ್ ಇಸ್ ಈಕ್ವಲ್ಸ್ ಟು 10⁻2 ಸೆಂಟಿಮೀಟರ್ ಅಂತ ಹೇಳ್ಬೋದಾ? ಹಾಗಾದ್ರೆ 1 ಸೆಂಟಿಮೀಟರ್ ಇಸ್ ಈಕ್ವಲ್ಸ್ ಟು 1/10⁻2 ಮೀಟರ್ ಅಂತ ಬರಿಬಹುದಾ? ಹಾಗಾದ್ರೆ 1 ಸೆಂಟಿಮೀಟರ್ ಅಂತ ಹೇಳಿದ್ರೆ 10⁻2 ನ್ಯೂಮರೇಟರ್ ಹೋದ್ರೆ -2, 10⁻⁻2 ಮೀಟರ್. ನೋಡಿ ಮಕ್ಕಳ, ಇಲ್ಲಿ 1 ಸೆಂಟಿಮೀಟರ್ ಅಂತ ಹೇಳಿದ್ರೆ ಎಷ್ಟಪ್ಪ? 1/100 ಮೀಟರ್. ಅಂದ್ರೆ 1 ಮೀಟರ್ ನ 100 ಭಾಗ ಮಾಡಿದ್ರಿ ಅದರಲ್ಲಿ. ಸೊ 1 ಭಾಗ, ಅದನ್ನ ಏನಂತ ಕರಿತೀವಿ? 1 ಸೆಂಟಿಮೀಟರ್ ಅಂತ ಕರಿತೀವಿ. 1 ಸೆಂಟಿಮೀಟರ್ ಇಸ್ ಈಕ್ವಲ್ಸ್ ಟು 10⁻⁻2 ಮೀಟರ್. ನೋಡಿ, 10⁻⁻2 ಮೀಟರ್ ಅಂದ್ರೆ ಒಂದು ಇಮ್ಯಾಜಿನೇಷನ್ ಬಂತು. ಸೊ 1 ಮೀಟರ್ ಅಲ್ಲಿ 100 ಈಕ್ವಲ್ ಪಾರ್ಟ್ಸ್ ಮಾಡ್ತೀವಿ, ಅದರಲ್ಲಿ ಒಂದು ಪಾರ್ಟಿಗೆ 1 ಸೆಂಟಿಮೀಟರ್ ಅಂತ ಕರಿತೀವಿ. ಹಾಗಾದ್ರೆ ಅಲ್ಲಿ ಅಬ್ಸರ್ವ್ ಮಾಡಿ, 10⁻⁻10 ಮೀಟರ್ ಅಂದ್ರೆ 1 ಮೀಟರ್ ನ 1 ಪಕ್ಕ 10 ಸೊನ್ನೆ ಅಷ್ಟು ಡಿವೈಡ್ ಮಾಡ್ತೀವಿ, ಅದರಲ್ಲಿ ಒಂದು ಪಾರ್ಟ್ ಏನಿರುತ್ತೋ ಅದನ್ನ ಏನಂತ ಕರಿತೀವಿ? 10⁻⁻10 ಮೀಟರ್. ಈಗ ಒಂದು ಇಮ್ಯಾಜಿನೇಷನ್ ಬಂತ, ಹಾಗಾದ್ರೆ ಗೊತ್ತಾಗ್ತಿದ್ಯಾ ಮಕ್ಕಳ? ವೆರಿ ಸ್ಮಾಲ್ ಡಿಸ್ಟೆನ್ಸ್. ಸೊ ಇಲ್ಲಿ ಅಬ್ಸರ್ವ್ ಮಾಡಿದ್ರಿ, ಡೈಪೋಲ್ ಅಂತ ಹೇಳಿದ್ರೆ ಅ ಪೈರ್ ಆಫ್ ಈಕ್ವಲ್ ಅಂಡ್ ಆಪೋಸಿಟ್ ಚಾರ್ಜಸ್ ಅಂತ ಕೂಡ ಹೇಳ್ಬೋದು. ಅ ಪೈರ್ ಆಫ್ ಈಕ್ವಲ್ ಅಂಡ್ ಆಪೋಸಿಟ್ ಚಾರ್ಜಸ್ ಸಪರೇಟೆಡ್ ಬೈ ವೆರಿ ಸ್ಮಾಲ್ ಡಿಸ್ಟೆನ್ಸ್, ವಿ ಕಾಲ್ ಇಟ್ ಆಸ್ ಎಲೆಕ್ಟ್ರಿಕ್ ಡೈಪೋಲ್. ನೋಡಿ ಮಕ್ಕಳ, ಇಲ್ಲಿ ವೇರ್ O is the center of the dipole ಅಂತ ಬರೀತಾ ಇದ್ದೀನಿ. ನೆಕ್ಸ್ಟ್, ಚಾರ್ಜ್ -q ಇಂದ ಪಾಯಿಂಟ್ O, ಮಿಡ್ ಪಾಯಿಂಟ್ ಆಫ್ ದ ಡೈಪೋಲ್ ಗೆ ಇರ್ತಕ್ಕಂಥ ಡಿಸ್ಟೆನ್ಸ್ ನಾನು A ಅಂತ ಬರೀತಾ ಇದ್ದೀನಿ. ಅಗೇನ್ ಸೇಮ್ ಡಿಸ್ಟೆನ್ಸ್, ಮಿಡ್ ಪಾಯಿಂಟ್ ಇಂದ +q ಇರ್ತಕ್ಕಂಥ ಡಿಸ್ಟೆನ್ಸ್ ಕೂಡ ಏನೇ ಆಗಿದೆ. ಹಾಗಾದ್ರೆ ವಾಟ್ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ 2 ಚಾರ್ಜಸ್ ಆಫ್ ದ ಡೈಪೋಲ್? 2a is the distance between 2 point charges of the dipole ಅಂತ ಹೇಳ್ಬೋದಾ? ಗೊತ್ತಾಗ್ತಿದ್ಯಾ ಮಕ್ಕಳ? ಓಕೆ, ನೆಕ್ಸ್ಟ್ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್. ಮಕ್ಕಳ, ಡೈಪೋಲ್ ಮೂಮೆಂಟ್ ಅಂತ ಹೇಳಿದ್ರೆ ಏನು? ಇಟ್ ಈಸ್ ಅ ವೆಕ್ಟಾರ್ ಕ್ವಾಂಟಿಟಿ. ನೋಡಿ, ಪಿ ಇಂದ ರೆಪ್ರೆಸೆಂಟ್ ಮಾಡ್ತೀವಿ ಡೈಪೋಲ್ ಮೂಮೆಂಟ್ ನ. ಇಟ್ ಈಸ್ ವೆಕ್ಟಾರ್ ಕ್ವಾಂಟಿಟಿ. ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಅಂತ ಹೇಳಿದ್ರೆ ಇಟ್ ಈಸ್ ದ ಪ್ರಾಡಕ್ಟ್ ಆಫ್
It is the product of magnitude of either charge of the dipole and the distance between 2-point charges of the dipole. ನೋಡಿ ಮಕ್ಕಳ, ಇಲ್ಲಿ ಡೈಪೋಲ್ ಮೂಮೆಂಟ್ ಅಂತ ಹೇಳಿದ್ರೆ ಏನು? ಇಟ್ ಇಸ್ ವೆಕ್ಟಾರ್ ಕ್ವಾಂಟಿಟಿ ವಿಚ್ ಹ್ಯಾವಿಂಗ್ ಬೋತ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್. ಸೊ ಹಾಗಾದ್ರೆ ಡೈಪೋಲ್ ಮೂಮೆಂಟ್, ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ನ ನಾವು ಪಿ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಪಿ ಇಸ್ ಈಕ್ವಲ್ಸ್ ಟು ಕ್ಯೂ ಇಂಟು 2a ಅಂತ ಬರೀತೀವಿ ಮಕ್ಕಳ, ನೆನಪಿರ್ಬೇಕು. ಸೊ ಏನು ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್? ಇಟ್ ಈಸ್ ದ ಪ್ರಾಡಕ್ಟ್ ಅಂದ್ರೆ ಮಲ್ಟಿಪ್ಲಿಕೇಶನ್, ಪ್ರಾಡಕ್ಟ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ಐದರ್ ಚಾರ್ಜ್. ನೋಡಿ, ನಾನು ಮ್ಯಾಗ್ನಿಟ್ಯೂಡ್ ಮೈನಸ್ ಕ್ಯೂ ಅಂತ ಬರ್ದಿಲ್ಲ, ಮ್ಯಾಗ್ನಿಟ್ಯೂಡ್ ಆಫ್ ಪ್ರಾಡಕ್ಟ್ ಆಫ್ magnitude of either charge of the dipole and the distance between 2-point charges of the dipole. Distance between these 2-point charges of the dipole ಎಷ್ಟಿದೆ? 2a ಇದೆ. ಗೊತ್ತಾಯ್ತಾ ಮಕ್ಕಳ? ಸೊ ನಾನು ಹೇಳಿದೆ ಇಲ್ಲಿ ನಿಮಗೆ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಇಸ್ ಅ ವೆಕ್ಟಾರ್ ಕ್ವಾಂಟಿಟಿ ಅಂತ ಹೇಳಿ. ಸೊ ಹಾಗಾದ್ರೆ ವೆಕ್ಟಾರ್ ಫಾರ್ಮ್ ಅಲ್ಲಿ ಇದನ್ನು ಬರೆಯೋದಾದ್ರೆ ವೆಕ್ಟಾರ್ ಪಿ ಡೈಪೋಲ್ ಮೂಮೆಂಟ್ ಇಟ್ ಇಸ್ ಅ ವೆಕ್ಟಾರ್ q into 2a into p cap ಅಂತ ಬರೀತೀನಿ, ವೇರ್ p cap is unit vector. ಗೊತ್ತಾಗ್ತಿದ್ಯಾ ಮಕ್ಕಳ? ಯೂನಿಟ್ ವೆಕ್ಟರ್ ಇನ್ ದ ಡೈರೆಕ್ಷನ್ ಆಫ್ ಡೈಪೋಲ್ ಮೂಮೆಂಟ್. ಸೊ ನೋಡಿ ಮಕ್ಕಳ, ಇಲ್ಲಿ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಅಂಡ್ ಡೈರೆಕ್ಷನ್ ಆಫ್ ಡೈಪೋಲ್ ಮೂಮೆಂಟ್ ಈಸ್ ನೆಗೆಟಿವ್ ಚಾರ್ಜ್ ಟು ಪಾಸಿಟಿವ್ ಚಾರ್ಜ್. ನೋಡಿ ಮಕ್ಕಳ, ವಾಟ್ ಇಸ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಅಂತ ಕೇಳಿದ್ರೆ ಇಟ್ಸ್ ಡೈರೆಕ್ಷನ್ ಈಸ್ ಫ್ರಮ್ ನೆಗೆಟಿವ್ ಚಾರ್ಜ್ ಟು ಪಾಸಿಟಿವ್ ಚಾರ್ಜ್. ಗೊತ್ತಾಗ್ತಿದ್ಯಾ? ನೋಡಿ, ನೆಗೆಟಿವ್ ಚಾರ್ಜ್ ಟು ಪಾಸಿಟಿವ್ ಚಾರ್ಜ್, ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್. ಹಾಗಾದ್ರೆ ವಾಟ್ ಇಸ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್? ಇಟ್ಸ್ ಡೈರೆಕ್ಷನ್ ಈಸ್, ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಆಲ್ಸೋ ವೆಕ್ಟಾರ್ ಕ್ವಾಂಟಿಟಿ ಅಂತ ಹೇಳಿದ್ದೆ. ಇಟ್ಸ್ ಡೈರೆಕ್ಷನ್ ಈಸ್ ಫ್ರಮ್ ಪಾಸಿಟಿವ್ ಚಾರ್ಜ್ ಟು ನೆಗೆಟಿವ್ ಚಾರ್ಜ್. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಒರಿಜಿನೇಟ್ ಫ್ರಮ್ ಪಾಸಿಟಿವ್ ಚಾರ್ಜ್, ಟರ್ಮಿನೇಟ್ ಅಟ್ ನೆಗೆಟಿವ್ ಚಾರ್ಜ್ ಅಂತ ಹೇಳಿದ್ದೆ. ಗೊತ್ತಾಗ್ತಿದ್ಯಾ? ಸೊ ಹಾಗಾದ್ರೆ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಡೈರೆಕ್ಷನ್ ಈಸ್ ಫ್ರಮ್ ನೆಗೆಟಿವ್ ಚಾರ್ಜ್ ಟು ಪಾಸಿಟಿವ್ ಚಾರ್ಜ್. ಹಾಗಾದ್ರೆ ವಾಟ್ ಇಸ್ ದ ಯೂನಿಟ್ ಆಫ್ ಡೈಪೋಲ್ ಮೂಮೆಂಟ್? ನೋಡಿ, ಯೂನಿಟ್ ಆಫ್ ಡೈಪೋಲ್ ಮೂಮೆಂಟ್ ಏನು ಅಂತ ಹೇಳಿದ್ರೆ ಚಾರ್ಜ್ ಕ್ಯೂ, ಕೂಲಮ್, 2a ಡಿಸ್ಟೆನ್ಸ್ ಮೀಟರ್. ಸೊ ಏನಿದು? ಸೆಂಟಿಮೀಟರ್ ಅಲ್ಲ, ಕೂಲಂಬ್ ಮೀಟರ್. ವಾಟ್ ಇಸ್ ದ ಯೂನಿಟ್ ಆಫ್ ಡೈಪೋಲ್ ಮೂಮೆಂಟ್? ಕೂಲಂಬ್ ಮೀಟರ್. ಇಟ್ಸ್ ಅನದರ್ ಯೂನಿಟ್. ಅನದರ್ ಯೂನಿಟ್ ಏನಂತ ಹೇಳಿದ್ರೆ ಡಿಬೆ ಅಂತ ಕರಿತೀವಿ. ಏನು? ದುಬೆ ಅಲ್ಲ, ಡಿಬೆ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಮಕ್ಕಳ, 1 ಡಿಬೆ ಇಸ್ ಈಕ್ವಲ್ಸ್ ಟು 3.33 into 10 power minus 30 coulomb meter. This is the another unit of the dipole moment. ಗೊತ್ತಾಯ್ತಾ ಮಕ್ಕಳ? ಹಾಗಾದ್ರೆ what is electric dipole? Two equal and opposite charges separated by a small distance, very small distance. We call it as electric dipole, where O is the midpoint of the dipole, 2a is the distance between 2-point charges of the dipole. And example ಹೇಳ್ಬೇಕು ಅಂತ ಹೇಳಿದ್ರೆ ಎಲೆಕ್ಟ್ರಿಕ್ ಡೈಪೋಲ್ ಗೆ ಎಕ್ಸಾಂಪಲ್ ಅಂತ ಹೇಳಿದ್ರೆ molecules of water and HCl, carbon monoxide, CO, ammonia. These are all the examples of electric dipole. So electric dipole moment anta heladre it is the product of magnitude of either charge of the dipole and the distance between the 2-point charges of the dipole. It is a vector quantity. Its direction is from negative charge to positive charge. ಗೊತ್ತಾಯ್ತಾ ಮಕ್ಕಳ? ಯೂನಿಟ್ ಆಫ್ ಡೈಪೋಲ್ ಮೂಮೆಂಟ್ ಈಸ್ ಕೂಲಂಬ್ ಮೀಟರ್. ಓಕೆ, ನೋಡಿ ಮಕ್ಕಳ, ಇಲ್ಲಿ what is the net charge of the dipole? Dipole ಅಂತ ಹೇಳಿದ್ರೆ two equal and opposite charges separated by a small distance. ಹಾಗಾದರೆ what is the net charge of the dipole? Is net charge of the dipole is 0. ನೋಡಿ ಮಕ್ಕಳ, ನೆಟ್ ಚಾರ್ಜ್ ಇದು ಮೈನಸ್ ಕ್ಯೂ ಇದೆ, ಸೇಮ್ ಮ್ಯಾಗ್ನಿಟ್ಯೂಡ್ ಬಟ್ ಆಪೋಸಿಟ್ ಚಾರ್ಜ್. ಗೊತ್ತಾಗ್ತಿದ್ಯಾ? ಸೇಮ್ ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜ್ ಸೇಮ್ ಇದೆ, ಬಟ್ ದಿಸ್ ಇಸ್ ಪಾಸಿಟಿವ್ ಚಾರ್ಜ್, ದಿಸ್ ಇಸ್ ನೆಗೆಟಿವ್ ಚಾರ್ಜ್. ಸೊ ನೆಟ್ ಚಾರ್ಜ್ ಆಫ್ ದ ಡೈಪೋಲ್ ಇಸ್ 0, but net electric field of dipole is not equals to 0.
Due to this small separation, net electric field of the dipole is not equals to 0. ಇದು ನೆನಪಲ್ಲಿ ಇರ್ಬೇಕು ಮಕ್ಕಳ. Net charge 0, but net electric field of the dipole is not equals to 0. Okay ಮಕ್ಕಳ, ಇಲ್ಲೊಂದು ಕ್ವೆಶ್ಚನ್ ಏನು ಅಂತ ಹೇಳಿದ್ರೆ, a system consists of 3-point charges minus 2q, q are placed at 0, 0, and 0, a in 2D coordinate system. Then find the net dipole moment of the system. ನೋಡಿ ಮಕ್ಕಳ, ಓಕೆ, ಆಪ್ಷನ್ಸ್ ಕೊಟ್ಟಿದ್ದಾರೆ. QA, option B, 2QA, option C, root 2QA, option D, 2 root 2QA. Okay ಮಕ್ಕಳ, ನೋಡಿ ಇಲ್ಲಿ a system consists of 3-point charges minus 2q, q are placed at ನೋಡಿ ಇಲ್ಲಿ 0, 0, a, 0, 0, a in 2D coordinate system ಅಂತ ಕೊಟ್ಟಿದ್ದಾರೆ. ಓಕೆ, ಒಂದು 2D coordinate system ಡಯಾಗ್ರಾಮ್ ಡ್ರಾ ಮಾಡೋಣ. This is x axis, this is y axis. 0, 0 ದಲ್ಲಿ ಎಷ್ಟಿದೆಯಪ್ಪ ಚಾರ್ಜ್? minus 2q ಇದೆ. ಸೊ minus 2q. ನೆಕ್ಸ್ಟ್ a, 0 at a distance a, ಇಲ್ಲಿಂದ a ಡಿಸ್ಟೆನ್ಸ್ ಅಲ್ಲಿ a, 0 ನಲ್ಲಿ ಏನ್ ಚಾರ್ಜ್ ಇದೆ? q ಅನ್ನೋ ಚಾರ್ಜ್ ಇದೆ. ನೋಡಿ ಇಲ್ಲಿಂದ 0, 0, x ಆಕ್ಸಿಸ್ a, y ಆಕ್ಸಿಸ್ 0, a, 0 ಆಯ್ತಾ. ನೆಕ್ಸ್ಟ್ 0, a, ಇಲ್ಲಿಂದ x ಆಕ್ಸಿಸ್ 0, y ಆಕ್ಸಿಸ್ a, 0, a, x ಆಕ್ಸಿಸ್. ದೆನ್ ಇಲ್ಲೇನಿದೆಯಪ್ಪ? q ಅನ್ನೋ ಚಾರ್ಜ್ ಇದೆ. ಹಾಗಾದ್ರೆ ವಾಟ್ ಇಸ್ ದ ನೆಟ್ ಡೈಪೋಲ್ ಮೂಮೆಂಟ್ ಆಫ್ ದ ಸಿಸ್ಟಮ್ ಅಂತ ಕೇಳಿದ್ದಾರೆ. ಮಕ್ಕಳ ನೋಡ್ತಾ ಹೋಗಿ ಇಲ್ಲಿ. ದಿಸ್ minus 2q ನ ನಾನು ಸ್ಪ್ಲಿಟ್ ಮಾಡಿ ಬರಿಬಹುದಾ? minus 2q ನ minus q ಅಂತ ಬರಿಬಹುದಾ? minus q. So observe ಮಾಡಿ ಮಕ್ಕಳ, ಇಲ್ಲಿ two equal and opposite charges separated by a small distance, we call it as a dipole moment. So this is net dipole moment. Direction is from negative charge to positive charge. So ಇಲ್ಲಿ ಹಾಗಾದರೆ minus q ಇದೆ, plus q ಇದೆ, dipole moment p1 ಅಂತ ಬರಿಬಹುದಾ? ನೆಕ್ಸ್ಟ್ ಇಲ್ಲಿ minus q ಇದೆ, plus q ಇದೆ, dipole moment p2 ಅಂತ ಬರಿಬಹುದಾ? p1 is a vector, its direction from negative charge to positive charge. p2 is a vector, its direction from negative charge to positive charge. ಹಾಗಾದ್ರೆ what is the dipole moment? Here p1 vector is equals to q into distance between 2 point charges of the dipole is ಎಷ್ಟಿದೆ? a. q into a. ಡೈರೆಕ್ಷನ್ ಈಸ್ ಅಲಾಂಗ್ x ಡೈರೆಕ್ಷನ್, ಬೇಕಾದ್ರೆ ಪ್ಲಸ್ i ಕ್ಯಾಪ್ ಅಂತ ಬರೀಬಹುದು. p1 ವೆಕ್ಟಾರ್. p2 ವೆಕ್ಟಾರ್ ಏನಂತ ಬರೀಬಹುದಪ್ಪ? p2 ವೆಕ್ಟಾರ್ q into a j ಕ್ಯಾಪ್ ಅಂತ ಬರೀಬಹುದು. ಡೈರೆಕ್ಷನ್ ಸೇಮ್, q into product of magnitude of either charge and distance between the 2 point charges of the dipole. p1 ಸಿಕ್ತು, p2 ಸಿಕ್ತು. ನೆಕ್ಸ್ಟ್ ಹಾಗಾದ್ರೆ what is the net dipole moment? ಮಕ್ಕಳ, net dipole moment is equals to under root of p1 square plus p2 square plus 2p1 p2 cos theta, where theta is angle between p1 and p2. theta ಎಷ್ಟಿದೆ? cos 90 degree ಇದೆ. ಗೊತ್ತಾಗ್ತಿದ್ಯಾ ಮಕ್ಕಳ? this is the resultant electric dipole moment. p net ಅಂತ ಬರೀತಾ ಇದೆ, net electric dipole moment. ಓಕೆ, ಇಲ್ಲಿ ಅಬ್ಸರ್ವ್ ಮಾಡಿ ಮಕ್ಕಳ, ಇಲ್ಲಿ ರೂಟ್ ಆಫ್ ನಂಗೆ ಜಸ್ಟ್ ಇಲ್ಲಿ ಏನ್ ಕೇಳಿ, ಓಕೆ ಇಲ್ಲಿ ಏನು ಡೈರೆಕ್ಷನ್ ಕೊಟ್ಟಿಲ್ಲ, ಮ್ಯಾಗ್ನಿಟ್ಯೂಡ್ ಅಷ್ಟೇ ಕೇಳಿದರೆ, ಸೊ ಮ್ಯಾಗ್ನಿಟ್ಯೂಡ್ ಅಷ್ಟೇ ಬರಿತಾ ಇದ್ದೀನಿ. ಓಕೆ, ಡೈರೆಕ್ಷನ್ ಏನ್ ಬರ್ದಿಲ್ಲ. p1 is equals to p2 is equals to ಬರಿತಾ ಇದ್ದೀನಿ. ದೆನ್ ರಿಸಲ್ಟೆಂಟ್ ಮ್ಯಾಗ್ನಿಟ್ಯೂಡ್ ಇಲ್ಲಿ ಪ್ಯಾರಲೋಗ್ರಾಮ್ ಲಾ ಆಫ್ ವೆಕ್ಟರ್ ಅಡಿಷನ್ ಯೂಸ್ ಮಾಡಿದ್ದೀನಿ. ನೆಟ್ ಮ್ಯಾಗ್ನಿಟ್ಯೂಡ್ ಆಫ್ ದ ಡೈಪೋಲ್ ಮೂಮೆಂಟ್ is under root of p1 square plus p2 square plus 2p1 p2 cos theta. cos 90, theta is here, theta is 90 degree, cos 90 0. Then what is the net dipole moment? Is equals to root
root of p1 square plus p2 square. Here p1 is equals to p2. ಹೌದಾ ನೋಡಿ, p1 is equals to p2. ಸೊ ಹಾಗಾದ್ರೆ ಅಂಡರ್ ರೂಟ್ p1 square plus p2 square is equals to 2p1 square ಅಂತ ಬರೀಬಹುದಾ? ಬಿಕಾಸ್ p1 is equals to p2. then is equals to root 2 times p1. ಸೊ ಹಾಗಾದ್ರೆ ಮಕ್ಕಳ ಆನ್ಸರ್ ಏನು? root 2 into p1 ಅಂತ ಹೇಳಿದ್ರೆ q into a. So what is the net dipole moment of the system? root 2 qa. Option C is right answer. ಮಕ್ಕಳ ಅರ್ಥ ಆಯ್ತಾ? what is electric dipole moment? Dipole moment ಅಂತ ಹೇಳಿದ್ರೆ it is the product of magnitude of either charge of the dipole and the distance between 2 point charges of the dipole. Net charge of the dipole is 0. ಗೊತ್ತಾಗ್ತಿದ್ಯಾ? ಬಟ್ ನೆಟ್ ಡೈಪೋಲ್ ಮೂಮೆಂಟ್ ನೆಟ್ ಏನು ಎಲೆಕ್ಟ್ರಿಕ್ ಫೀಲ್ಡ್ ಆಫ್ ದ ಡೈಪೋಲ್ ಮೂಮೆಂಟ್ ಈಸ್ not equals to 0. Net electric field of the dipole is not equals to 0. Dipole moment is vector quantity. Electric field is vector quantity. Electric field direction is from positive charge to negative charge. Dipole moment direction is from negative charge to positive charge. ನೆಗೆಟಿವ್ ಟು ಪಾಸಿಟಿವ್ ಅಂತ ಹೇಳ್ಬಾರ್ದು, ನೆಗೆಟಿವ್ ಚಾರ್ಜ್ ಟು ಪಾಸಿಟಿವ್ ಚಾರ್ಜ್. ಮಕ್ಕಳ ಇಲ್ಲಿ ಇಂಪಾರ್ಟೆಂಟ್ ಡಿರವೇಶನ್ಸ್, ಎರಡು ಡಿರವೇಶನ್ ಇದೆ, ಒನ್ ಬೈ ಒನ್ ಬರಿತಾ ಹೋಗೋಣ. ವೆರಿ ವೆರಿ ಇಂಪಾರ್ಟೆಂಟ್ ಡಿರವೇಶನ್. ಒಂದೇನಂತ ಹೇಳಿದ್ರೆ, ಈಗ ಗೊತ್ತಾಯ್ತು ನಿಮ್ಗೆ, ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಡೈಪೋಲ್ ಇಸ್ ನಾಟ್ ಈಕ್ವಲ್ಸ್ ಟು 0. ಫಸ್ಟ್ ಡಿರವೇಶನ್ ಮಕ್ಕಳ, ಡಿರೈವ್ an expression for electric field along the axis of the dipole. ಅಥವಾ ಬೇರೆ ತರ ಏನ್ ಕೇಳ್ಬೋದು ಅಂದ್ರೆ, ಡಿರೈವ್ an expression for electric field at a distance or from the center of the dipole. ನೋಡಿ ಮಕ್ಕಳ, 5 mark ಇಂಪಾರ್ಟೆಂಟ್ ಡಿರೈವೇಶನ್. ಸೊ ಏನ್ ಕೇಳಿದರೆ, ಡಿರೈವ್ an expression for electric field along the axis of the dipole ಅಂತ ಕೇಳಿದರೆ, ಅಥವಾ at a distance or from the center of the dipole. ಸೊ ನೋಡಿ ಇಲ್ಲಿ ಡಿರೈವೇಶನ್, ಲೆಟ್ ಅಸ್ ಕನ್ಸಿಡರ್ ಯಾವ ತರ ಬರೆಯೋದು ಡಿರೈವೇಶನ್ ನ. 5 ಮಾರ್ಕ್ ಕೇಳಿದ್ರೆ ಥಿಯರಿ ಏನ್ ಬರೀತಿರೋ ಅದಕ್ಕೆ ಮಾರ್ಕ್ ಇರುತ್ತೆ, ಡಯಾಗ್ರಾಮಿಗೆ ಮಾರ್ಕ್ ಇರುತ್ತೆ, ಡೈರೆಕ್ಷನ್ಸ್ ಮಾರ್ಕ್ ಇರುತ್ತೆ ಮಕ್ಕಳ. ಓಕೆ ನೋಡಿ ಮಕ್ಕಳ, ಇಲ್ಲಿ ಲೆಟ್ ಅಸ್ ಕನ್ಸಿಡರ್ 2 point charges minus q plus q separated by very very small distance. We call it as dipole, where O is midpoint of the dipole, A is distance from either charge to center of the dipole. ಹೇಳ್ಬೋದಾ? ಥಿಯರಿ ಬರೆಯುವಾಗ ಈ ತರ ಬರೆದ್ರೆ ಆಯ್ತು. where 2a is distance between 2 point charges of the dipole. ಸೊ ನೋಡಿ ಮಕ್ಕಳ, ಇಲ್ಲಿ 2 point charges, point charge minus q and plus q is placed along the x-axis at point A and B. ಸೊ ನೋಡಿ ಇಲ್ಲಿ x-axis ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. x-axis ಅಲ್ಲಿ 2 points ನ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ, ಪಾಯಿಂಟ್ A, ಪಾಯಿಂಟ್ B. ಪಾಯಿಂಟ್ A ನಲ್ಲಿ ಮೈನಸ್ q ಪ್ಲೇಸ್ ಮಾಡಿದ್ದೀನಿ, ಪಾಯಿಂಟ್ B ನಲ್ಲಿ ಪ್ಲಸ್ q ಪ್ಲೇಸ್ ಮಾಡಿದ್ದೀನಿ. ಸೊ ಹಾಗಾದ್ರೆ ವಾಟ್ ಈಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಲಾಂಗ್ ದ ಆಕ್ಸಿಸ್ ಅಂತ ಕೇಳಿದ್ದಾರೆ. ನಾನು ಒಂದು ಪಾಯಿಂಟ್ P ನ ಮಾರ್ಕ್ ಮಾಡ್ತಾ ಇದ್ದೀನಿ. ವಾಟ್ ಈಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ P? ದಿಸ್ ಈಸ್ ದ ಕ್ವೆಶ್ಚನ್ ಹಿಯರ್. electric field along the axis of the dipole, ಅಥವಾ ಇನ್ನೊಂದು ತರ ಏನ್ ಕೇಳಿದರೆ, what is the at a distance or from, ನೋಡಿ ಇಲ್ಲಿ center of the dipole, point O is center of the dipole ಅಥವಾ midpoint of the dipole, at a distance or what is the electric field at point P? ನೋಡಿ midpoint ಇಂದ point P ಇರೋ ಡಿಸ್ಟೆನ್ಸ್ ಏನು, ಸ್ಮಾಲ್ r ಅಂತ ಬರ್ದಿದ್ದೇನೆ. ಇದೇ ಕ್ವೆಶ್ಚನ್. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ರೆ ಹೇಗೆ ಫೈಂಡ್ ಔಟ್ ಮಾಡ್ತೀವಿ? ಫಸ್ಟ್ ವಿ ಟೇಕ್ ಯೂನಿಟ್ ಪಾಸಿಟಿವ್ ಚಾರ್ಜ್. ನೋಡಿ ಇಲ್ಲಿ ಯೂನಿಟ್ ಪಾಸಿಟಿವ್ ಚಾರ್ಜ್ +1 ಅಂತ ಬರ್ಕೊಂಡೆ. ಎಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾರೋ ಅಲ್ಲಿ ಹೋಗಿ ನಿಂತ್ಕೊಳ್ಳಿ. ಸೊ ಈಗ ಇಲ್ಲಿ 2 ಚಾರ್ಜ್ ಇದೆಯಪ್ಪ. ಒಂದು ನೋಡಿ, ಇದನ್ನ ಚಾರ್ಜ್ 1 ಅಂತ ಕರಿತಾ ಇದ್ದೀನಿ, ಇದನ್ನ ಚಾರ್ಜ್ 2 ಅಂತ ಕರಿತಾ ಇದ್ದೀನಿ. 2 point charges is placed at point A, point B.
ಸೊ ಹಾಗಾದ್ರೆ ವಾಟ್ ಇಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಫಸ್ಟ್ ಚಾರ್ಜ್ ಮೈನಸ್ ಕ್ಯೂ ಅನ್ನೋ ಚಾರ್ಜ್ ಇಂದ. ನೋಡಿ ಇಲ್ಲಿ ಇದು ಮೈನಸ್ ನೆಗೆಟಿವ್ ಚಾರ್ಜ್, ಇದು ಪಾಸಿಟಿವ್ ಚಾರ್ಜ್. ಅನ್ಲೈಕ್ ಚಾರ್ಜ್ ಅಟ್ರಾಕ್ಟ್ ಈಚ್ ಅದರ್. ನೋಡಿ ಮಕ್ಕಳ ಇಲ್ಲಿ ಡೈರೆಕ್ಷನ್ ಸಿಗ್ತಾ. ದಿಸ್ ಈಸ್ E1 ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಫಸ್ಟ್ ಚಾರ್ಜ್. ನೆಕ್ಸ್ಟ್ ಇದು ಪ್ಲಸ್ ಕ್ಯೂ, ಇದು ಪ್ಲಸ್ 1 ಯೂನಿಟ್ ಪಾಸಿಟಿವ್ ಚಾರ್ಜ್. ದೆನ್ ಲೈಕ್ ಚಾರ್ಜಸ್ ರಿಪೆಲ್ ಈಚ್ ಅದರ್. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಸೆಕೆಂಡ್ ಚಾರ್ಜ್. ನಾನು ಇಲ್ಲಿ ಬರೆಯುವಾಗ ಲೆಂತ್ ಆಫ್ ದ ಆರೋ ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ. ಲೆಂತ್ ಏನ್ ಮಾಡಿದೀನಿ, ಜಾಸ್ತಿ ಬರ್ದಿದ್ದೀನಿ. E2 E1 ಕಡಿಮೆ ಬರ್ದಿದ್ದೀನಿ. ಏನಕ್ಕೆ? ಡಿಸ್ಟೆನ್ಸ್ ಅಬ್ಸರ್ವ್ ಮಾಡಿ. ಇಲ್ಲಿ ಪ್ಲಸ್ ಕ್ಯೂ ಪ್ಲಸ್ 1 ಇಲ್ಲೇ ಇದೆ, ರಿಪಲ್ಷನ್ ಜಾಸ್ತಿ ಹತ್ರ ಇರೋದ್ರಿಂದ. ಇಲ್ಲಿ ಕಂಪೇರ್ ಟು ಮೈನಸ್ ಪ್ಲಸ್ ಅಟ್ರಾಕ್ಷನ್ ಕಡಿಮೆ ಇದೆ, ಹಾಗಾಗಿ E2 ಜಾಸ್ತಿ ಬರ್ದಿದ್ದೀನಿ, E1 ಕಡಿಮೆ ಬರ್ದಿದ್ದೀನಿ. ಗೊತ್ತಾಗ್ತಿದ್ಯಾ ಮಕ್ಕಳ? ಸೊ ಅಬ್ಸರ್ವ್ ಮಾಡಿ ಈಗ. ಹಾಗಾದ್ರೆ ನೋಡಿ ಇಲ್ಲಿ ವಾಟ್ ಈಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ ಪಿ. ಎಲೆಕ್ಟ್ರಿಕ್ ಫೀಲ್ಡ್ at point P due to minus Q is electric field due to minus Q is ಏನಂತ ಬರೀಬಹುದು, E1 is equals to KQ by distance between these two charges. minus Q and plus 1 is these two charges ನಡುವೆ ಡಿಸ್ಟೆನ್ಸ್ ಎಷ್ಟಿದೆ ನೋಡಿ ಮಕ್ಕಳ. ಇಲ್ಲಿ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ? ಇಲ್ಲಿಂದ ಈ ಪಾಯಿಂಟ್ ಪಿ ಇಂದ ಮಿಡ್ ಪಾಯಿಂಟ್ ಆಫ್ ದ ಡೈಪೋಲ್ ಆರ್ ಇದೆ. ದೆನ್ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ? ಎ ಇದೆ. ಸೊ ಏನಂತ ಬರೀಬಹುದು, ಆರ್ ಪ್ಲಸ್ ಎ ಅಂತ ಬರೀಬಹುದಾ? ಗೊತ್ತಾಗ್ತಿದ್ಯಾ? ಪಾಯಿಂಟ್ ಪಿ ಇಂದ ಮೈನಸ್ ಕ್ಯೂ ಇರೋ ಡಿಸ್ಟೆನ್ಸ್ ಆರ್ ಪ್ಲಸ್ ಎ. ಹಾಗಾದ್ರೆ E1 is equals to KQ by R plus A whole square. Direction of the electric field is from P to A. along PA ಅಂತ ಬರೀಬಹುದಾ? ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಓಕೆ, ನೆಕ್ಸ್ಟ್ electric field at point P due to plus Q is electric field due to plus Q. ನೋಡಿ ಮಕ್ಕಳ, like charges repel each other, that is E2 is equals to ಏನಂತ ಬರೀಬಹುದು? E2 is equals to KQ by distance between these two charges. ಎಷ್ಟಿದೆ ನೋಡಿ, ಇಲ್ಲಿಂದ ಇಲ್ಲಿಗೆ ಆರ್ ಇದೆ. ಆರ್ ಅಲ್ಲಿ ಇಷ್ಟು ಡಿಸ್ಟೆನ್ಸ್ ಕಳಿಬೇಕು. ಸೊ ಹಾಗಾದ್ರೆ ಇಲ್ಲಿಂದ ಇಲ್ಲಿಗಿರೋ ಡಿಸ್ಟೆನ್ಸ್ ಎಷ್ಟು? ಆರ್ ಮೈನಸ್ ಎ ಅಂತ ಹೇಳ್ಬೋದಾ? ಇಲ್ಲಿಂದ ಇಲ್ಲಿಗಿರೋ ಡಿಸ್ಟೆನ್ಸ್ ಎಷ್ಟು? ಆರ್ ಮೈನಸ್ ಎ. ಬರ್ದಿದ್ ಗೊತ್ತಾಯ್ತಾ ಮಕ್ಕಳ? ಓಕೆ, ಆರ್ ಮೈನಸ್ ಎ. ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಅಲಾಂಗ್ ಎಲ್ಲಿಂದ? ಎಲೆಕ್ಟ್ರಿಕ್ ಫೀಲ್ಡ್ E2 ಅಂತ ಹೇಳಿದ್ರೆ BP ಅಂತ ಬರೀಬಹುದಾ? ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ BP E2. ಸೊ ಹಿಯರ್ E2 is greater than E1. ಹೌದಾ? ಏನಕ್ಕೆ? ಬಿಕಾಸ್ R minus A, sorry, R plus A is greater than R minus A. ಗೊತ್ತಾಯ್ತಾ? ಆರ್ ಪ್ಲಸ್ ಎ ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ ಟೂ ಚಾರ್ಜಸ್ ಜಾಸ್ತಿ ಇದೆ. ಜಾಸ್ತಿ ಇರೋದ್ರಿಂದ ಆರ್ ಪ್ಲಸ್ ಎ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಏನಾಯ್ತು? ಕಡಿಮೆ ಇದೆ. ಗೊತ್ತಾಗ್ತಿದ್ಯಾ? ಸೊ ಇಲ್ಲಿ ಡಿಸ್ಟೆನ್ಸ್ ಎಷ್ಟಿದೆ? ಆರ್ ಮೈನಸ್ ಎ, ಕಡಿಮೆ ಡಿಸ್ಟೆನ್ಸ್. ದೆನ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಮ್ಯಾಕ್ಸಿಮಮ್. ಸೊ E2 greater than E1 because R plus A is greater than R minus A. Then what is the net electric field at point P? Net electric field at point P ಅಂತ ಹೇಳಿದ್ರೆ E2 minus E1 ವೆಕ್ಟರ್ ಕ್ವಾಂಟಿಟಿ. ಸೊ ಅಬ್ಸರ್ವ್ ಮಾಡಿ, ಸೇಮ್ ಪ್ಯಾರಲೋಗ್ರಾಮ್ ಲಾ ಆಫ್ ವೆಕ್ಟರ್ ಅಡಿಷನ್. 2 ವೆಕ್ಟರ್ಸ್ ಇದೆ ಅಂತ ಅನ್ಕೊಳ್ಳಿ, ಎರಡರ ನಡುವೆ ಆಂಗಲ್ ಥೀಟಾ ಇದೆ. ಥೀಟಾ is 180 degree. Then what is the E net is equals to under root of E1 square plus E2 square plus 2E1 E2 cos theta. Cos 180 is -1 ಅಂತ ಬರೀತಾ ಇದ್ವಿ. ಗೊತ್ತಾಗ್ತಿದ್ಯಾ ಬರೆಯೋದು? ಸೊ ಇಲ್ಲಿ ಸೇಮ್ 2 ವೆಕ್ಟರ್ಸ್ ಇದೆ, E1 E2. ಎರಡರ ನಡುವೆ ಆಂಗಲ್ ಎಷ್ಟಿದೆ? ಆಂಗಲ್ ಎಷ್ಟಿದೆಯಪ್ಪ? 180 ಡಿಗ್ರಿ ಇದೆ. ದೆನ್ ಏನಂತ ಬರೀಬಹುದು? ಓಕೆ, ಅದೇ ತರ ಬರೆಯೋಣ ಬೇಕಾದ್ರೆ. E net is equals to under root of E1 square plus E2 square plus 2E1 E2 cos 180. Cos 180 is -1. ಸೊ ಹಾಗಾದ್ರೆ E net electric field is equals to under root of E1 square plus E2 square minus 2E1 E2. ಬರೀಬಹುದಾ ಮಕ್ಕಳ? ಗೊತ್ತಾಗ್ತಿದ್ಯಾ? ಸೊ ಹಾಗಾದ್ರೆ E net is equals to under root of E1 okay, ಇಲ್ಲಿ E2 greater than E1. ಸೊ E2 minus E1 whole square ಬರೀಬಹುದಾ? ಗೊತ್ತಾಗ್ತಿದ್ಯಾ? E2 is greater than E1. ಸೊ E2 minus E1 whole square is equals to E2 square plus E1 square minus 2E1 E2. ಸೊ ಹಾಗಾದ್ರೆ what is the E net? Net electric field is E2 minus E1. ಬರ್ದಿದ್ ಗೊತ್ತಾಯ್ತಾ? ಓಕೆ ಮಕ್ಕಳೇ, ಇವಾಗ E2 minus E1 ಅಂತ ಹೇಳಿದ್ರೆ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ P is E2 ಅಂತ ಹೇಳಿದ್ರೆ KQ by R minus A whole square
ಮೈನಸ್ E1 ಅಂತ ಹೇಳಿದ್ರೆ KQ by R plus A ಹೋಲ್ ಸ್ಕ್ವೇರ್ ಬರಿಬಹುದಾ? ಓಕೆ ಮಕ್ಕಳ, LCM ತೆಗೆದ್ರೆ ಡಿನಾಮಿನೇಟರ್ ಅಲ್ಲಿ R minus A ಹೋಲ್ ಸ್ಕ್ವೇರ್ ಇಂಟು R plus A ಹೋಲ್ ಸ್ಕ್ವೇರ್, ನ್ಯೂಮರೇಟರ್ ಅಲ್ಲಿ ಓಕೆ KQ ಕಾಮನ್ ತೆಗಿಯೋಣವಾ? KQ ಕಾಮನ್ ತೆಗೆದ್ವಿ, ಉಳಿದಿದ್ದೇನು 1 by R minus A ಹೋಲ್ ಸ್ಕ್ವೇರ್ ಓಕೆ ಮೈನಸ್ 1 by R plus A ಹೋಲ್ ಸ್ಕ್ವೇರ್. ಓಕೆ KQ ಕಾಮನ್ ತೆಗೆದೆ ಅಷ್ಟೇ. ಓಕೆ ಇವಾಗ LCM ತೆಗೀರಿ, KQ ಹಾಗೆ ಇರಲಿ, ಡಿನಾಮಿನೇಟರ್ ಅಲ್ಲಿ R minus A ಹೋಲ್ ಸ್ಕ್ವೇರ್ ಇಂಟು R plus A ಹೋಲ್ ಸ್ಕ್ವೇರ್ R plus A whole square ones R plus A whole square minus R minus A whole square into 1 R minus A whole square. Okay ಮಕ್ಕಳ, ಇವಾಗ KQ into ನೋಡಿ ಡಿನಾಮಿನೇಟರ್ ಅಲ್ಲಿ A minus B whole square into A plus B whole square. We know that ನೋಡಿ A square minus B square is equals to A minus B into A plus B ಅಂತ ಬರಿಬಹುದಾ? ನೋಡಿ ಮಕ್ಕಳ, ಇಲ್ಲಿ A square minus B square is equals to A minus B into A plus B ಅಂತ ಬರೀಬಹುದು, ಹೌದಾ? ಓಕೆ, ಇಲ್ಲಿ ಏನಿದೆ ಗೊತ್ತಾ? A square minus B square whole square is equals to A minus B whole square into A plus B whole square ಅಂತ ಬರೀಬಹುದು. ಸೊ ಹಾಗಾದ್ರೆ R minus A whole square into R plus A whole square ಏನಂತ ಬರೀಬಹುದು? R square minus A square whole square ಅಂತ ಬರೀಬಹುದಾ? ಗೊತ್ತಾಯ್ತಾ ಬರ್ದಿದ್ದು ಡಿನಾಮಿನೇಟರ್ನ? ಓಕೆ, ಹಾಗಾದ್ರೆ R plus A whole square is R square plus A square plus 2AR A plus B whole square A square plus B square plus 2AB minus R square plus A square minus 2AR ಬರಿಬಹುದಾ ಮಕ್ಕಳ? ಓಕೆ, ಹಾಗಾದ್ರೆ ವಾಟ್ ಇಸ್ ದ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್? KQ ಹಾಗೆ ಇದೆ, ಡಿನಾಮಿನೇಟರ್ ಅಲ್ಲಿ R ಸ್ಕ್ವೇರ್ ಮೈನಸ್ A ಸ್ಕ್ವೇರ್ ಹೋಲ್ ಸ್ಕ್ವೇರ್, ನ್ಯೂಮರೇಟರ್ ಅಲ್ಲಿ R ಸ್ಕ್ವೇರ್ ಪ್ಲಸ್ A ಸ್ಕ್ವೇರ್ ಪ್ಲಸ್ 2AR ಮೈನಸ್ R ಸ್ಕ್ವೇರ್ ಮೈನಸ್ A ಸ್ಕ್ವೇರ್ ಪ್ಲಸ್ 2AR. ಓಕೆ, ಹಾಗಾದರೆ ಮಕ್ಕಳು ಅಬ್ಸರ್ವ್ ಮಾಡಿ, ಪ್ಲಸ್ R ಸ್ಕ್ವೇರ್ ಮೈನಸ್ R ಸ್ಕ್ವೇರ್ ಪ್ಲಸ್ A ಸ್ಕ್ವೇರ್ ಮೈನಸ್ A ಸ್ಕ್ವೇರ್, ಉಳಿದಿದ್ದೇನು? ಹಾಗಾದ್ರೆ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ P ಈಸ್ ಡಿನಾಮಿನೇಟರ್ ಅಲ್ಲಿ R ಸ್ಕ್ವೇರ್ ಮೈನಸ್ A ಸ್ಕ್ವೇರ್ ಹೋಲ್ ಸ್ಕ್ವೇರ್, ನ್ಯೂಮರೇಟರ್ ಅಲ್ಲಿ 4 AR ಅಷ್ಟೇನಾ ಉಳಿದಿದ್ದು? ನೋಡಿ ಮಕ್ಕಳ, ಇಲ್ಲಿ ನಾನು 4A ಇದೆಯಲ್ಲಪ್ಪ, ಇದನ್ನ ನಾನು K ಇಂಟು Q ಇಂಟು 2A ಇಂಟು 2R ಅಂತ ಬರಿಬಹುದಾ? ನೋಡಿ ಇಲ್ಲಿ 2A ಇಂಟು 2 4A R ಇದೆ, R ಹಾಗೆ ಇದೆ, KQ ಹಾಗೆ ಇದೆ, ಡಿನಾಮಿನೇಟರ್ ಏನಿದೆಯಪ್ಪ R ಸ್ಕ್ವೇರ್ ಮೈನಸ್ A ಸ್ಕ್ವೇರ್ ಹೋಲ್ ಸ್ಕ್ವೇರ್. ಏನಕ್ಕೆ ಈ ತರ ಬರ್ಕೊಂಡೆ? ವಿ ನೋ ದಟ್ Q ಇಂಟು 2A ನ ಏನಂತ ಬರಿಬಹುದು ಮಕ್ಕಳ? P ಅಂತ ಬರಿಬಹುದಾ? ಡೈಪೋಲ್ ಮೂಮೆಂಟ್. ಸೊ K ಇಂಟು KP KPR by okay, so 2 ಇದೆ 2KPR by R square minus A square whole square. This is the net electric field at point P due to dipole. Makla, this is the very important derivation. So what is the net electric field at point P due to a dipole? 2KPR by R square minus A square whole square, where distance between these two ಚಾರ್ಜಸ್ ಆಫ್ ದ ಡೈಪೋಲ್ ಏರ್ ಅಥವಾ ಫ್ರೀ ಸ್ಪೇಸ್ ಇತ್ತು ಅಂತ ಹೇಳಿದ್ರೆ K is 1/4 epsilon naught. ಹಾಗಾದ್ರೆ ವಾಟ್ ಇಸ್ ದ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ P? 1/4 epsilon naught K into 2PR by R square minus A square whole square. ಬರ್ದಿದ್ ಗೊತ್ತಾಯ್ತಾ ಮಕ್ಕಳ? This is the net electric field at point P due to electric dipole. ಬೋರ್ಡ್ ಎಕ್ಸಾಮ್ ಅಲ್ಲಿ ಡಿರೈವೇಶನ್ಸ್ ಕೇಳಿದ್ರೆ ಯಾವ ತರ ಬರೀತೀರಾ? Let us consider 2 point charges minus Q plus Q separated by a distance 2A, where 2A is distance between 2 point charges of the dipole. A is distance from either charge to the center of the dipole. R is the distance from midpoint O to point P along the axis of the dipole. Okay makla, electric field at point P due to charge minus Q is baradri plus Q is baradri. Next, here E2 is greater than E1 because distance between these two is less than distance between these two charges. So ಹಾಗಾಗಿ net electric field is E2 minus E1. ಇದೆಲ್ಲ ಬರೆಯೋದು ಬೇಡ, ಡೈರೆಕ್ಟ್ ಇದನ್ನ ಬರೆದ್ರೆ ಆಯ್ತು. net electric field is E2 minus E1. So E net is equals to E2 ಅಂತ ಹೇಳಿದ್ರೆ ಏನು, E1 ಅಂತ ಹೇಳಿದ್ರೆ ಏನು, ಸಿಂಪ್ಲಿಫೈ ಮಾಡಿದ್ದೀನಿ. ಫೈನಲಿ ಮಕ್ಕಳ, ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ P is 2KPR by R square minus A square whole square. ಇಷ್ಟು ಬರೆದು ನಂತರ ಡೈರೆಕ್ಷನ್ ಬರಿಬೇಕು. ಹಿಯರ್ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಯಾವ ಕಡೆ ಇದೆಯಪ್ಪ? ನೋಡಿ ಇಲ್ಲಿ E2 ರೈಟ್ ಸೈಡ್ ಇದೆ, E1 ಲೆಫ್ಟ್ ಸೈಡ್ ಇದೆ, ಬಟ್ E2 is greater than E1. ಹಾಗಾಗಿ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್
net electric field is along the direction of E2. This is the net electric field. E2 minus E1. E net. ಗೊತ್ತಾಗ್ತಿದ್ಯಾ? ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ರೈಟ್ ಸೈಡ್ ಇದೆ. ಹಾಗಾದ್ರೆ ಎಲೆಕ್ಟ್ರಿಕ್ ಡೈಪೋಲ್ ಮೂವ್ಮೆಂಟ್ ಡೈರೆಕ್ಷನ್ ಅಬ್ಸರ್ವ್ ಮಾಡಿ. ಇಟ್ ಇಸ್ ಆಲ್ವೇಸ್ ಫ್ರಮ್ ನೆಗೆಟಿವ್ ಚಾರ್ಜ್ ಟು ಪಾಸಿಟಿವ್ ಚಾರ್ಜ್. ಡೈಪೋಲ್ ಮೂವ್ಮೆಂಟ್ ಡೈರೆಕ್ಷನ್ ಪಿ, ನೆಗೆಟಿವ್ ಚಾರ್ಜ್ ಟು ಪಾಸಿಟಿವ್ ಚಾರ್ಜ್. ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಇಸ್ ಆಲ್ಸೋ ರೈಟ್ ಸೈಡ್ ಇದೆ. ಹಾಗಾದರೆ ಮಕ್ಕಳ ಹಿಯರ್ net electric field and dipole moment are in same direction. ಬರಿಬೇಕು ಅದನ್ನ. Here electric field along the axis of the dipole ಅಂತ ಹೇಳಿದ್ರೆ here net electric field and dipole moment are in same direction. ಇಷ್ಟು ಬರೆದ್ರೆ 5 out of 5 ಮಾರ್ಕ್ ಸಿಗುತ್ತೆ. ಗೊತ್ತಾಗ್ತಿದ್ಯಾ? ಗೊತ್ತಾಯ್ತಾ ಮಕ್ಕಳ? ಓಕೆ, ಹಾಗಾದ್ರೆ ವೆಕ್ಟರ್ ಫಾರ್ಮಲ್ ಬರೆಯೋದು ಹೇಗೆ? ವಾಟ್ ಇಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ ಪಿ ಡ್ಯೂ ಟು ಡೈಪೋಲ್? ವೆಕ್ಟರ್ ಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ ಪಿ ಈಸ್ 2kp ವೆಕ್ಟರ್ ಬೈ ಓಕೆ 2kpr ಬೈ r ಸ್ಕ್ವೇರ್ ಮೈನಸ್ a ಸ್ಕ್ವೇರ್ ಹೋಲ್ ಸ್ಕ್ವೇರ್ ಅಂತ ಬರೀತೀವಿ. ದಿಸ್ ಇಸ್ ದ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ ಪಿ ಡ್ಯೂ ಟು ಡೈಪೋಲ್ ಇನ್ ವೆಕ್ಟರ್ ಫಾರ್ಮ್. ಅರ್ಥ ಆಯ್ತಾ ಮಕ್ಕಳ? ಅರ್ಥ ಆಯ್ತಾ? ಓಕೆ, ಡಿರೈವೇಶನ್ ವೆರಿ ವೆರಿ ಇಂಪಾರ್ಟೆಂಟ್. 5 ಮಾರ್ಕ್ ಡಿರೈವೇಶನ್, ವೆರಿ ಸಿಂಪಲ್ ಡಿರೈವೇಶನ್. ರಬ್ ಮಾಡ್ಲಾ ಮಕ್ಕಳ? ರಬ್ ಮಾಡ್ಲಾ? ಓಕೆ ಮಕ್ಕಳ, ಇಲ್ಲಿ ಇನ್ನೊಂದು ಕ್ವೆಶನ್ ಏನು ಅಂತ ಹೇಳಿದ್ರೆ, ರಬ್ ಮಾಡ್ಲಾ? ಓಕೆ ನೋಡಿ, ಇಲ್ಲಿ ವೆನ್ ಆರ್ ಈಸ್ ವೆರಿ ಮಚ್ ಗ್ರೇಟರ್ ದ್ಯಾನ್ ಎ ಅಂತ ಕೊಡ್ತಾರೆ. ಆರ್ ಅಂದ್ರೆ ಏನಪ್ಪಾ ಇಲ್ಲಿ? ಆರ್ ಈಸ್ ಡಿಸ್ಟೆನ್ಸ್ ಫ್ರಮ್ ಸೆಂಟರ್ ಆಫ್ ದ ಡೈಪೋಲ್ ಟು ಪಾಯಿಂಟ್ ಪಿ. ನೀವೆಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ರಲ್ಲಪ್ಪ, ಅಲ್ಲಿಗಿರೋ ಡಿಸ್ಟೆನ್ಸ್ ತಾನೇ ಆರ್ ಅಂತ ಹೇಳಿದ್ರೆ, ಇಟ್ ಇಸ್ ದ ಡಿಸ್ಟೆನ್ಸ್ ಫ್ರಮ್ ಸೆಂಟರ್ ಆಫ್ ದ ಡೈಪೋಲ್ ಟು ದ ಪಾಯಿಂಟ್ ಪಿ. ಹಿಯರ್ ಒಂದು ಸ್ಪೆಷಲ್ ಕೇಸ್ ಅಂತ ಹೇಳಿ ಬರ್ಕೊಳ್ಳಿ. ಕೇಸ್ ಏನು ಅಂತ ಹೇಳಿದ್ರೆ, ವೆನ್ ಆರ್ ಈಸ್ ವೆರಿ ಮಚ್ ಗ್ರೇಟರ್ ದ್ಯಾನ್ ಎ. ಎ ಅಂದ್ರೆ ಏನ್ರೋ? ಡಿಸ್ಟೆನ್ಸ್ ಫ್ರಮ್ ಸೆಂಟರ್ ಆಫ್ ದ ಡೈಪೋಲ್ ಟು ದ ಐದರ್ ಚಾರ್ಜ್ ಆಫ್ ದ ಡೈಪೋಲ್, ಅದು ಎ. R ಅಂತ ಹೇಳಿದ್ರೆ ಇಟ್ ಇಸ್ ದ ಡಿಸ್ಟೆನ್ಸ್ ಫ್ರಮ್ ಸೆಂಟರ್ ಆಫ್ ದ ಡೈಪೋಲ್ ಟು ದ ಪಾಯಿಂಟ್ ಪಿ. ವೆನ್ ಆರ್ ಈಸ್ ವೆರಿ ಮಚ್ ಗ್ರೇಟರ್ ದನ್ ಎ, ಫಾರ್ ಎಕ್ಸಾಂಪಲ್ ನಿಮ್ಗೆ ನ್ಯೂಮರಿಕಲ್ಸ್ ಯಾವ ತರ ಕೊಡ್ತಾರೆ ಅಂದ್ರೆ, ಎನ ಫಾರ್ ಎಕ್ಸಾಂಪಲ್ ಎ ಈಸ್ 1 ಆಂಗ್ಸ್ಟ್ರಮ್ ಅಂತ ಕೊಟ್ರು ಅಂತ ಅನ್ಕೊಳ್ಳಿ. ಅಂದ್ರೆ ಎ 1 ಆಂಗ್ಸ್ಟ್ರಮ್ ಅಂತ ಹೇಳಿದ್ರೆ ಎಷ್ಟು? 10⁻10 ಮೀಟರ್ ಎ. ಆರ್ ಈಸ್ 5 ಸೆಂಟಿಮೀಟರ್ ಕೊಟ್ಟರು ಅಂತ ಅನ್ಕೊಳ್ಳಿ. ಹಿಯರ್ 5 ಸೆಂಟಿಮೀಟರ್ ಈಸ್ ಆಲ್ಸೋ ವೆರಿ ವೆರಿ ಲಾರ್ಜ್ ಕಂಪೇರ್ ಟು 10⁻10. ಇದು 10⁻2 ಅಷ್ಟೇನೆ. ಸೊ ಆರ್ ಈಸ್ ವೆರಿ ಮಚ್ ಗ್ರೇಟರ್ ದನ್ ಎ ಅಂತ ಹೇಳ್ಬೋದಾ? ಅರ್ಥ ಆಗ್ತಿದ್ಯಾ? ಸೊ ಆರ್ ಈಸ್ ವೆರಿ ಮಚ್ ಗ್ರೇಟರ್ ದನ್ ಎ ಅಂತ ಹೇಳಿದ್ರೆ ಫಾರ್ಮುಲಾ ಏನ್ ಬರೀಬೇಕು? ವಿ ಕಾಲ್ ಇಟ್ ಆಸ್ ಶಾರ್ಟ್ ಡೈಪೋಲ್ ಅಂತ ಕರಿತೀವಿ ಮಕ್ಕಳ, ನೆನ್ಪಿರ್ಬೇಕು. ಶಾರ್ಟ್ ಡೈಪೋಲ್ ಅಂತ ಹೇಳಿದ್ರೆ ಏನು? ವೆನ್ ಆರ್ ಈಸ್ ವೆರಿ ಮಚ್ ಗ್ರೇಟರ್ ದನ್ ಎ, ಅದನ್ನ ಶಾರ್ಟ್ ಡೈಪೋಲ್ ಅಂತ ಕರಿತೀವಿ. ಅವಾಗ ಏನಾಗುತ್ತೆ ಫಾರ್ಮುಲಾ? ದೆನ್ ಎಲೆಕ್ಟ್ರಿಕ್ ಫೀಲ್ಡ್ ಅಲಾಂಗ್ ದ ಆಕ್ಸಿಸ್ ಆಫ್ ದ ಡೈಪೋಲ್ ಈಸ್ 2kpr by r ಸ್ಕ್ವೇರ್ ಮೈನಸ್ a ಸ್ಕ್ವೇರ್ ಹೋಲ್ ಸ್ಕ್ವೇರ್ ಇತ್ತಲ್ಲಪ್ಪ. ಇಲ್ಲಿ r ಈಸ್ ವೆರಿ ಮಚ್ ಗ್ರೇಟರ್ ದನ್ a ಅಂತ ಹೇಳಿದ್ರೆ ಏನಾಯ್ತು? a ನೆಗ್ಲೆಕ್ಟ್ ಮಾಡ್ತೀವಿ. a ನೆಗ್ಲೆಕ್ಟ್ ಮಾಡಿದ್ರೆ ನೋಡಿ, ಇದು a ನೆಗ್ಲೆಕ್ಟ್ ಮಾಡಿದ್ವು. ಸೊ ಉಳಿದಿದ್ದೇನಾಗಾದ್ರೆ 2kpr by r ಸ್ಕ್ವೇರ್ ಹೋಲ್ ಸ್ಕ್ವೇರ್ ಅಂದ್ರೆ r ಪವರ್ 4. ನೋಡಿ 6 r ಪವರ್ 4 ಹೋಯ್ತು. ಉಳಿದಿದ್ದೇನಾಗಾದ್ರೆ 2kp ಡಿವೈಡೆಡ್ ಬೈ ಆರ್ ಕ್ಯೂಬ್. 1 6 r ಪವರ್ 4 ಇತ್ತಲ್ಲ, ಹೋಯ್ತು. ಉಳಿದಿದ್ದೇನು ಹಾಗಾದ್ರೆ? ವಾಟ್ ಇಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಲಾಂಗ್ ದ ಆಕ್ಸಿಸ್ ಆಫ್ ದ ಶಾರ್ಟ್ ಡೈಪೋಲ್? ದಿಸ್ ಇಸ್ ದ ಫಾರ್ಮುಲಾ ಫಾರ್ ಶಾರ್ಟ್ ಡೈಪೋಲ್. ಶಾರ್ಟ್ ಡೈಪೋಲ್ ಅಂದ್ರೆ ಯಾವಾಗ ಯೂಸ್ ಮಾಡಬೇಕು? ಎಲೆಕ್ಟ್ರಿಕ್ ಫೀಲ್ಡ್ ಅಲಾಂಗ್ ದ ಆಕ್ಸಿಸ್ ಅಂತ ಹೇಳಿದ್ರೆ ಯಾವಾಗ ಯೂಸ್ ಮಾಡಬೇಕು? ಇಲ್ಲಿ ಆರ್ ಮತ್ತೆ ಎ ಕಂಪೇರಬಲ್ ಇತ್ತು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಎ 1 ಮಿಲಿಮೀಟರ್ ಕೊಟ್ಟಿರ್ತಾರೆ, ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ ಚಾರ್ಜಸ್ ಆಫ್ ದ ಡೈಪೋಲ್. ದೆನ್ ಆರ್ ಸೇಮ್ ಅಷ್ಟೇನೆ, ಯಾವ್ದೋ 10 ಮಿಲಿಮೀಟರ್ ಅಂತ ಕೊಟ್ಟಿರ್ತಾರೆ, ಸೇಮೇ ಇತ್ತು ಅಂತ ಅನ್ಕೊಳ್ಳಿ. ಅವಾಗ ಈ ಫಾರ್ಮುಲಾ ಯೂಸ್ ಮಾಡಿ. ಕಂಪೇರಬಲ್ ಇತ್ತು ಅಂತ ಹೇಳಿದ್ರೆ, ವೆನ್ ಆರ್ ಈಸ್ ವೆರಿ ಮಚ್ ಗ್ರೇಟರ್ ದನ್ ಎ ಅಂತ ಹೇಳಿದ್ರೆ, ದೆನ್ ವಿ ಯೂಸ್ ಶಾರ್ಟ್ ಡೈಪೋಲ್ ಫಾರ್ಮುಲಾ. ಎಲೆಕ್ಟ್ರಿಕ್ ಫೀಲ್ಡ್ ಅಲಾಂಗ್ ದ ಆಕ್ಸಿಸ್ ಆಫ್ ದ ಡೈಪೋಲ್ ಈಸ್ 2kp by r ಕ್ಯೂಬ್. ಅರ್ಥ ಆಯ್ತಾ ಮಕ್ಕಳ? ಅರ್ಥ ಆಯ್ತಾ? ದಿಸ್ ಇಸ್ ದ ಶಾರ್ಟ್ ಡೈಪೋಲ್ ಫಾರ್ಮುಲಾ ಅಲಾಂಗ್ ದ ಆಕ್ಸಿಸ್ ಆಫ್ ದ ಡೈಪೋಲ್. ವೆಕ್ಟರ್ ಫಾರ್ಮ್ ಬರೆದಿದ್ರೆ ಈ ಆಕ್ಸಿಸ್ ಇಸ್ ಈಕ್ವಲ್ಸ್ ಟು 2kp by r ಕ್ಯೂಬ್ ಅಂತ ಬರೀತೀವಿ. ಇದು ಒಂದು ಡಿರೈವೇಶನ್ ಕಂಪ್ಲೀಟ್ ಆಯ್ತಾ? ಓಕೆ, ರಬ್ಬಡ್ಲಾ? ಎಸ್. ಓಕೆ ಮಕ್ಕಳ, ಒಂದು ಡಿರೈವೇಶನ್ ಕಂಪ್ಲೀಟ್ ಆಯ್ತು. ಈ ಚಾಪ್ಟರ್ ಇಂದ ನಿಮಗೆ 5 ಡಿರೈವೇಶನ್ ಬರುತ್ತೆ. ಈ ಕ್ಲಾಸು 2 ಡಿರೈವೇಶನ್ ನ ಹೇಳ್ಕೊಡ್ತೀನಿ. ನೀಟಾಗಿ ಕಾನ್ಸಂಟ್ರೇಟ್ ಮಾಡಿ ಕೇಳಿದ್ರೆ 5 ಮಾರ್ಕು ನಿಮ್ಮದಾಗತ್ತೆ. ಡೈಪೋಲ್ 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 ಟಿನ್. ಓಕೆ ಓಕೆ ಓಕೆ, ನೆಕ್ಸ್ಟ್ ಡಿರೈವೇಶನ್ ಬರೆಯಿರಿ ಮಕ್ಕಳೇ.
dipole moment direction is from negative charge to positive charge. Here electric field and dipole moment are in same direction. ಯಾವುದ್ರಲ್ಲಿ? electric field along the axis of the dipole ಅಲ್ಲಿ. Okay ಮಕ್ಕಳ, next write down, derive an expression for electric field due to a perpendicular bisector of the dipole. Okay, ಅಥವಾ electric field due to a vertical point P at a distance R from the center of the dipole ಅಂತ ಕೇಳ್ಬೋದು. ನೋಡಿ ಮಕ್ಕಳೇ, ಇಲ್ಲಿ ಸೇಮ್ ಹೇಗೆ ಬರೋದು ಅದೇ ತರನೇ, ಬಟ್ R ಅನ್ನೋದು ಇಲ್ಲಿ ಡಿಸ್ಟೆನ್ಸ್ ಬೇರೆ ಕಡೆ ಬರೀತಾ ಇದ್ದೀನಿ. ಡಿರೈವ್ an expression for electric field due to a perpendicular bisector of the dipole. Dipole ಇದೆ ಅಂತ ಹೇಳಿದ್ರೆ net charge 0, but net electric field not equals to 0 because two charges separate ಆಗಿರುತ್ತೆ, ವೆರಿ ವೆರಿ ಸ್ಮಾಲ್ ಡಿಸ್ಟೆನ್ಸ್, ಅದರಿಂದ ಎಲೆಕ್ಟ್ರಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ. ನೋಡಿ ಮಕ್ಕಳೇ, ಇಲ್ಲಿ ಸೇಮ್ ಲೆಟ್ ಅಸ್ ಕನ್ಸಿಡರ್ ಥಿಯರಿ ಸೇಮ್ ಬರೀತೀರಾ. 2 point charges minus q plus q separated by small distance, where O is midpoint of the dipole, A is distance from either charge to the center of the dipole, where 2a is the distance between 2 point charges of the dipole. Now in electric field find out ಮಾಡಬೇಕು, perpendicular bisector at a distance r from the center of the dipole. What is the electric field at point P? ಅರ್ಥ ಆಯ್ತಾ ಮಕ್ಕಳ? ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿದೆ ಪಾಯಿಂಟ್ P ನಲ್ಲಿ ಬೇಕು ನಂಗೆ ಇವಾಗ. ಓಕೆ, ನೋಡಿ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಲ್ಲಿ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾರೋ ಫಸ್ಟ್ ಏನ್ ಮಾಡ್ಬೇಕು, ನಾವಲ್ಲಿ ಯೂನಿಟ್ ಪಾಸಿಟಿವ್ ಚಾರ್ಜ್ +1 ಅಂತ ಪ್ಲೇಸ್ ಮಾಡಬೇಕು. ಹಾಗಾದ್ರೆ ಅಬ್ಸರ್ವ್ ಮಾಡಿ ಮಕ್ಕಳೇ, ಇಲ್ಲಿ ನೋಡಿ, ಇಲ್ಲಿ ಚಾರ್ಜ್ 2 point charges are placed at point A, point B along the x-axis. minus q ಅನ್ನೋದನ್ನ ಪಾಯಿಂಟ್ A ನಲ್ಲಿ ಪ್ಲೇಸ್ ಮಾಡಿದಿರಾ, ಪ್ಲಸ್ q ಅನ್ನೋದನ್ನ ಪಾಯಿಂಟ್ B ನಲ್ಲಿ ಪ್ಲೇಸ್ ಮಾಡಿದಿರಾ. ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಬೈಸೆಕ್ಟರ್ ಏನ್ ಮಾಡಿದೆ, ಈಕ್ವಲ್ ಆಗಿ ಕಟ್ ಮಾಡಿದೆ. ಬೈಸೆಕ್ಟರ್ ಯಾವ್ದನ್ನ, ಡೈಪೋಲ್ ನ ಪಾಯಿಂಟ್ O ಇಂದ R ಡಿಸ್ಟೆನ್ಸ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಫೈಂಡ್ ಔಟ್ ಮಾಡಿ ಪಾಯಿಂಟ್ B ನಲ್ಲಿ ಅಂತ ಕೇಳಿದ್ದಾರೆ. ಓಕೆ, ಇದು ಫಸ್ಟ್ ಚಾರ್ಜ್ ಅಂತ ತಗೊಳ್ಳೋಣ, ಇದು ಸೆಕೆಂಡ್ ಚಾರ್ಜ್. ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಬರೆಯೋಣ. ದಿಸ್ ಇಸ್ ನೆಗೆಟಿವ್ ಚಾರ್ಜ್, ದಿಸ್ ಇಸ್ ಪಾಸಿಟಿವ್ ಚಾರ್ಜ್, ಯೂನಿಟ್ ಪಾಸಿಟಿವ್ ಚಾರ್ಜ್, ಮೈನಸ್ ಪ್ಲಸ್ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗುತ್ತೆ, ಅನ್ಲೈಕ್ ಚಾರ್ಜಸ್ ಅಟ್ರಾಕ್ಟ್ ಈಚ್ ಅದರ್, ಡೈರೆಕ್ಷನ್ ಸಿಗ್ತಾ. ದಿಸ್ ಇಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ P ಡ್ಯೂ ಟು ಚಾರ್ಜ್ 1. ಸೊ ಅದನ್ನ E1 ಅಂತ ಬರೀತಾ ಇದೀನಿ. ಬರ್ದಿದ್ ಗೊತ್ತಾಯ್ತಾ ಮಕ್ಕಳ? Next, what is the electric field due to second charge? Again stand there. This is positive charge, this is positive charge. Like charges repel each other. Repulsion, direction ಸಿಗ್ತಾ, direction ಸಿಗ್ತಾ. This is E2 ಅಂತ ಬರೀತಾ ಇದೀನಿ ಮಕ್ಕಳ. Electric field due to charge minus q E1, electric field due to charge plus q E2. So ಹಾಗಾದ್ರೆ angle theta is angle between, ನೋಡಿ, dipole moment direction. Dipole moment direction is from negative charge to positive charge. Dipole moment direction P ಇಂದ represent ಮಾಡ್ತೀವಿ. It is vector quantity. Its direction is from negative charge to positive charge. Dipole moment direction. ಎಲೆಕ್ಟ್ರಿಕ್ ಫೀಲ್ಡ್ ಮತ್ತೆ ಡೈಪೋಲ್ ಮೂಮೆಂಟ್ ಗೆ ಇರತಕ್ಕಂತಹ ನಡುವೆ ಆಂಗಲ್ ಥೀಟಾ ಬರಿತಾ ಇದ್ದೀನಿ. ಬರಿಬಹುದಾ ಮಕ್ಕಳ? ಸೊ ಇಲ್ಲಿ ಥೀಟಾ ಅಂತ ಬರ್ದಿದ್ದೀನಿ. ಅಬ್ಸರ್ವ್ ಮಾಡಿ ಇಲ್ಲಿ, ಅಬ್ಸರ್ವ್ ಮಾಡಿ ಮಕ್ಕಳೇ, ಅಬ್ಸರ್ವ್ ಮಾಡಿ ಮಕ್ಕಳೇ, ಅಬ್ಸರ್ವ್ ಮಾಡಿ ಮಕ್ಕಳೇ. ಇಲ್ಲಿ ನೋಡಿ, ಇಲ್ಲಿ ಎಕ್ಸ್ ಆಕ್ಸಿಸ್ ಇದೆ, ಸ್ಲಾಂಟೆಡ್ ಲೈನ್ ಇದೆ, ಆಂಗಲ್ ಥೀಟಾ. ಸೊ ಇಲ್ಲಿ ನೋಡಿ, ಇಲ್ಲಿ ನೋಡಿ ಝೆಡ್ ಅಂತ ಇರತ್ತೆ. ಆಲ್ಟರ್ನೇಟ್ ಆಂಗಲ್ಸ್ ಆರ್ ಸೇಮ್ ಅಂತ ಓದಿರ್ತೀರ, ಗೊತ್ತಾಗ್ತಿದ್ಯಾ? ಸೊ ಇಲ್ಲಿ ಆಂಗಲ್ ಥೀಟಾ ಇದೆ, ಇಲ್ಲಿ ಆಂಗಲ್ ಥೀಟಾ, ನೋಡಿ ಝೆಡ್ ಅಂತ ಇದೆ. ಆಲ್ಟರ್ನೇಟ್ ಆಂಗಲ್ ಆರ್ ಸೇಮ್. ಓಕೆ, ಇಲ್ಲಿ ಆಂಗಲ್ ಥೀಟಾ ಇದೆ ಅಂತ ಹೇಳಿದ್ರೆ ಇಲ್ಲಿ ಆಂಗಲ್ ಥೀಟಾ ಇರುತ್ತೆ. ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗಿದೆ, ಎಕ್ಸಾಕ್ಟ್ ಹಾರಿಜಾಂಟಲ್ ಇಲ್ಲ, ಪರ್ಪೆಂಡಿಕ್ಯುಲರ್ ಇಲ್ಲ. ಏನ್ ಮಾಡ್ಬೇಕು, ರೆಸಲ್ಯೂಷನ್ ಆಫ್ ವೆಕ್ಟರ್ ಯೂಸ್ ಮಾಡ್ಬೇಕು ಮಕ್ಕಳ. ಪ್ರತಿಯೊಂದು ಕಾನ್ಸೆಪ್ಟ್ ರೆಸಲ್ಯೂಷನ್ ಆಫ್ ವೆಕ್ಟರ್ ಅಂತ ಹೇಳಿದ್ರೆ ಏನು, ಲೆಕ್ಚರ್ ನಂಬರ್ 2, 3 ನಲ್ಲಿ ಇನ್ ಡೀಟೇಲ್ ಹೇಳ್ಕೊಟ್ಟಿದ್ದೀನಿ. ಒಂದ್ಸತಿ ನೀಟಾಗಿ ನೋಡಿ, ಈ ಡಿರೈವೇಶನ್ ತುಂಬಾ ಈಸಿ ಅನ್ಸುತ್ತೆ. ಓಕೆ,
ಯಾವುದೇ ನ್ಯೂಮರಿಕಲ್ ಸಾಲ್ವ್ ಮಾಡಬಹುದು. ಎಲೆಕ್ಟ್ರಿಕ್ ಫೀಲ್ಡ್ ವಿಡಿಯೋಸ್ ನೀವು ನೋಡಿದ್ರಿ ಅಂತ ಹೇಳಿದ್ರೆ. ಓಕೆ, ಹಿಯರ್ E1 and E2 ಆರ್ ಸ್ಲಾಂಟೆಡ್, ಸೊ ವಿ ಮಸ್ಟ್ ರಿಸಾಲ್ವ್ ವೆಕ್ಟರ್ ಇಂಟು ಟೂ ಕಾಂಪೋನೆಂಟ್ಸ್. ಸೊ ಹಾಗಾಗಿ ಏನ್ ಮಾಡ್ತಾ ಇದೀವಪ್ಪ, E1 ಅನ್ನೋ ವೆಕ್ಟರ್ ನ ಟೂ ಕಾಂಪೋನೆಂಟ್ಸ್ ಆಗಿ ರಿಸಾಲ್ವ್ ಮಾಡ್ತಾ ಇದೀವಿ. ಒಂದು ಹಾರಿಜಾಂಟಲ್ ಕಾಂಪೋನೆಂಟ್, ಇನ್ನೊಂದು ಪರ್ಪೆಂಡಿಕ್ಯುಲರ್ ಕಾಂಪೋನೆಂಟ್. ಅಬ್ಸರ್ವ್ ಮಾಡಿ ಮಕ್ಕಳ, ಇಲ್ಲಿ ಸ್ಲಾಂಟೆಡ್ ಲೈನ್ ಇದೆ, ಎಕ್ಸ್ ಆಕ್ಸಿಸ್ ಇದೆ, ಆಂಗಲ್ ಥೀಟಾ ಇದೆ. ಇಲ್ಲೂ ಅಷ್ಟೇನೆ ಸ್ಲಾಂಟೆಡ್ ಲೈನ್ ಇದೆ, ಎಕ್ಸ್ ಆಕ್ಸಿಸ್ ಇದೆ, ಆಂಗಲ್ ಥೀಟಾ. ಸೊ ಆಂಗಲ್ ಥೀಟಾ ಅಂತ ಬರಿಬಹುದಾ? Then corresponding angles are same. Corresponding angles are same ಅಂತ ಹೇಳಿದ್ರೆ here E1 is split into two component. ಒಂದು E1 cos theta, ಎಲ್ಲಿ theta ಬರುತ್ತೋ cos theta. Okay, this is E1 sin theta. ಬರ್ದಿದ್ ಗೊತ್ತಾಯ್ತಾ ಮಕ್ಕಳ? ನೆಕ್ಸ್ಟ್ ಅಬ್ಸರ್ವ್ ಮಾಡಿ, ಹಿಯರ್ ಆಲ್ಸೋ ಆಂಗಲ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಡೈಪೋಲ್ ಮೂಮೆಂಟ್ ಆಂಗಲ್ ಥೀಟಾ ಅಂತ ತಗೊಳ್ತಾ ಇದ್ದೀನಿ. ಸೊ ಹಾಗಾದ್ರೆ ಇಲ್ಲಿ ಅಬ್ಸರ್ವ್ ಮಾಡಿ ಮಕ್ಕಳ, ಇಲ್ಲಿ ಕರೆಸ್ಪಾಂಡಿಂಗ್ ಆಂಗಲ್ಸ್ ಆರ್ ಸೇಮ್. ಎಕ್ಸ್ ಆಕ್ಸಿಸ್ ಇದೆ, ಸ್ಲಾಂಟೆಡ್ ಲೈನ್ ಇದೆ, ಆಂಗಲ್ ಥೀಟಾ. ಇಲ್ಲಿ ಎಕ್ಸ್ ಆಕ್ಸಿಸ್ ಇದೆ, ಸ್ಲಾಂಟೆಡ್ ಲೈನ್ ಇದೆ, ಆಂಗಲ್ ಥೀಟಾ. ಬರಿಬಹುದಾ? ನೌ ವಿ ರಿಸಾಲ್ವ್ ವೆಕ್ಟರ್ E2 into two component. One is horizontal component, another one is vertical component. ನೋಡಿ, ಇಲ್ಲಿ ಸ್ಲಾಂಟೆಡ್ ಲೈನ್ ಇದೆ, ಎಕ್ಸ್ ಆಕ್ಸಿಸ್ ಇದೆ, ಥೀಟಾ ಇದೆ. ಇಲ್ಲೂ ಅಷ್ಟೇ ಸ್ಲಾಂಟೆಡ್ ಲೈನ್ ಇದೆ, ಎಕ್ಸ್ ಆಕ್ಸಿಸ್ ಇದೆ. ಸೊ ಈ ಆಂಗಲ್ ನ ಥೀಟಾ ಅಂತ ಬರೀಬಹುದು. ದಿಸ್ ಈಸ್ E2 cos theta. ವೆಕ್ಟರ್ E2 is split into two component. One is E2 cos theta, ಇನ್ನೊಂದೇನಪ್ಪಾ, ದಿಸ್ ಈಸ್ E2 sin theta. ಮಕ್ಕಳ ಅಬ್ಸರ್ವ್ ಮಾಡಿ, E1 E2 ನಾಟ್ ಟೂ ಕಾಂಪೋನೆಂಟ್ಸ್ ಆಗಿ ರಿಸಾಲ್ವ್ ಮಾಡಿದ್ವಿ. ಹಾಗಾದ್ರೆ ವಾಟ್ ಇಸ್ ದ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ P? ಟೂ ಕಾಂಪೋನೆಂಟ್ ಹಾರಿಜಾಂಟಲ್ ಕಾಂಪೋನೆಂಟ್. E1 cos theta, E2 cos theta is along negative x direction. E2 sin theta, E1 sin theta opposite direction. ಒಂದು ಪಾಸಿಟಿವ್ y ಡೈರೆಕ್ಷನ್, ಇನ್ನೊಂದು ನೆಗೆಟಿವ್ y ಡೈರೆಕ್ಷನ್. ಸೊ ಹಾಗಾದರೆ ನೋಡಿ ಮಕ್ಕಳ, ಇಲ್ಲಿ ಫಸ್ಟ್ E1 ಅಂದ್ರೆ ಏನು ಅಂತ ಬರೆಯೋಣ. E1 ಅಂದ್ರೆ ಏನಪ್ಪಾ? E1 ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ P. ಸೊ ನೋಡಿ, ಇಲ್ಲಿ ಎಲೆಕ್ಟ್ರಿಕ್ field at point P due to minus Q is E1 is equals to KQ by distance between these two charges. ಎಷ್ಟಿದೆ ನೋಡಿ, ಇಲ್ಲಿ R ಇದೆ, A ಇದೆ, under root R square plus A square whole square. ಬರಿಬಹುದಾ? ಗೊತ್ತಾಯ್ತಾ ಮಕ್ಕಳ? ಬರ್ದಿದ್ದು E1 ಬರ್ದಿದ್ದು ಗೊತ್ತಾಯ್ತಾ? ಸೊ ಹಾಗಾದ್ರೆ E1 ಎಷ್ಟಪ್ಪ? E1 is equals to KQ by R square plus A square. ಬರಿಬಹುದಾ? ಇಟ್ಸ್ ಡೈರೆಕ್ಷನ್ ಈಸ್ P to A. ಡೈರೆಕ್ಷನ್ ಈಸ್ ಅಲಾಂಗ್ PA. ಓಕೆ, ನೆಕ್ಸ್ಟ್ ಹಾಗಾದ್ರೆ E2 ಎಲೆಕ್ಟ್ರಿಕ್ ಫೀಲ್ಡ್ at point P due to plus Q is E2 is equals to, due to plus Q is E2 is equals to Q by same R ಇದೆ, A ಇದೆ. ಈ ಡಿಸ್ಟೆನ್ಸ್ ಎಷ್ಟಪ್ಪ? R square plus A square. root of R square plus A square whole square ಬರ್ತಿತ್ತು. ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಯ್ತು. ಡೈರೆಕ್ಷನ್ ಈಸ್ ಅಲಾಂಗ್ BP. ಬರಿಬಹುದಾ ಮಕ್ಕಳ? So what is the net electric field? ಇಲ್ಲಿ ಅಬ್ಸರ್ವ್ ಮಾಡಿ, ಟೂ ವರ್ಟಿಕಲ್ ಕಾಂಪೋನೆಂಟ್. ಹಿಯರ್ E1 is equals to E2 ಅಂತ ಹೇಳ್ಬೋದಾ? ಹಿಯರ್ E1 is equals to E2. ಹೌದಾ? sin theta is equals to opposite by hypotenuse R by root of, ಈ ಡಿಸ್ಟೆನ್ಸ್ ಎಷ್ಟಿದೆಯಪ್ಪ? ಇಲ್ಲಿಂದ ಪಾಯಿಂಟ್ P ಇಂದ B ಗಿರೋ ಡಿಸ್ಟೆನ್ಸ್ ಎಷ್ಟು? ರೂಟ್ ಆಫ್ R ಸ್ಕ್ವೇರ್ ಪ್ಲಸ್ A ಸ್ಕ್ವೇರ್. ಸೇಮ್ ಇದೆಯಾ? ಸೊ ಹಾಗಾಗಿ ವರ್ಟಿಕಲ್ ಕಾಂಪೋನೆಂಟ್ಸ್ E1 sin theta, E2 sin theta ಈಕ್ವಲ್ ಆಗುತ್ತಾ? E1 sin theta, E2 sin theta cancel each other. ಮಕ್ಕಳ ಬರಿಬೇಕು ಇದನ್ನ ವರ್ಡ್ಸ್ ಅಲ್ಲಿ. ವರ್ಟಿಕಲ್ ಕಾಂಪೋನೆಂಟ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ cancel each other. Only horizontal component of electric fields are remaining. ಹಾಗಾದ್ರೆ what is the net electric field at point P? ಮಕ್ಕಳ ನೀಟಾಗಿ ನೋಡ್ತಾ ಹೋಗಿ. net electric field at point P is ಮೈನಸ್, ಡೈರೆಕ್ಷನ್ ಬರೀತಿದ್ದೀನಿ, ಮೈನಸ್ E1 cos theta ಮೈನಸ್ E2 cos theta. ಬರಿಬಹುದಾ? ಮೈನಸ್ E1 cos theta minus E2 cos theta. So ಹಾಗಾದ್ರೆ what is the net electric field? Net electric field at point P is here E1 is equals to E2. ಸೊ ಹಾಗಾಗಿ ಮೈನಸ್ cos theta ಅಂತ ಹೇಳಿದ್ರೆ, ಸೊ ನೋಡಿ ಮಕ್ಕಳ, ಇಲ್ಲಿ cos theta ಅಂತ ಹೇಳಿದ್ರೆ ಟ್ರಯಾಂಗಲ್ ಇದೆ, cos, okay, here angle is here theta, this is distance R A, cos theta is equals to, this distance is root of R square plus A square, hypotenuse. Cos theta is equals to adjacent by hypotenuse, adjacent A by hypotenuse root of R square plus A square. Okay ಮಕ್ಕಳ, ಬರಿಬಹುದಾ? minus E1 cos theta minus E2 cos theta. Here E1 is equals to E2.
ಸೊ ಹಾಗಾಗಿ -2E1 cos theta ಬರೀಬಹುದಾ? ಹಾಗಾದ್ರೆ ವಾಟ್ ಇಸ್ ದ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ P? -2 into E1 ಅಂತ ಹೇಳಿದ್ರೆ E1 is equals to E2 is equals to ಏನು? K cube by R square plus A square into cos theta ಅಂತ ಹೇಳಿದ್ರೆ A by root of R square plus A square. ಹಾಗಾದ್ರೆ ಮಕ್ಕಳ E net is equals to -2 QA into K divided by R square plus A square whole power 1 plus 1 by 2 whole power 3 by 2 ಬರೀಬಹುದಾ? ಗೊತ್ತಾಗ್ತಿದ್ಯಾ? R square plus A square whole power 1 ಇದೆ, ಇಲ್ಲಿ R square plus A square whole power 1 by 2 ಇದೆ. 1 plus 1 by 2 is 3 by 2. ನೋಡಿ ಮಕ್ಕಳ ಇಲ್ಲಿ ಹಾಗಾದ್ರೆ what is the net electric field at point P? minus Q into 2A ಅಂತ ಹೇಳಿದ್ರೆ P minus KP by R square plus A square whole power 3 by 2. This is the net electric field due to perpendicular bisector of the dipole. Net electric field at point P due to perpendicular bisector of the dipole. Here negative sign indicates electric field and dipole moment are in opposite direction. ಗೊತ್ತಾಗ್ತಿದ್ಯಾ ಮಕ್ಕಳ ಹೇಗ್ ಬರೆಯೋದು ಅಂತ ಹೇಳಿ? ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಡೈಪೋಲ್ ಮೂಮೆಂಟ್ ಅಬ್ಸರ್ವ್ ಮಾಡಿ. ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಹೇಳಿದ್ರೆ ಏನಪ್ಪಾ? E1 cos theta, E2 cos theta. ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ -2E cos theta is towards left. This is net electric field direction. But dipole moment direction observe ಮಾಡಿ, it is from negative charge to positive charge. Dipole moment right side ಇದೆ, electric field net electric field left side ಇದೆ. So ಹಾಗಾಗಿ negative side indicates electric field and dipole moment are in opposite direction. ಹಾಗಾದ್ರೆ ವೆಕ್ಟರ್ ಫಾರ್ಮುಲಾ ಹೇಗೆ ಬರೀತೀರಾ ಮಕ್ಕಳ ಇದನ್ನ? ವೆಕ್ಟರ್ is equals to minus KP vector by R square plus A square whole power 3 by 2. ಬರೀಬಹುದಾ? ಓಕೆ ಮಕ್ಕಳ, ಫಾರ್ ಶಾರ್ಟ್ ಡೈಪೋಲ್ what is the perpendicular bisector of the dipole? ಸೇಮ್ ಆಗ್ಲೇ ಬರ್ತಾರಲ್ಲಪ್ಪ ಸ್ಪೆಷಲ್ ಕೇಸ್ ಅಂತ ಹೇಳಿ, ಇಲ್ಲೇ ಬರ್ಕೊಳ್ಳಿ. ಕೇಸ್ ಏನು ಅಂತ ಹೇಳಿದ್ರೆ ಫಾರ್ ಶಾರ್ಟ್ ಡೈಪೋಲ್ ಅಂತ ಹೇಳಿದ್ರೆ when R is very much greater than A, R is very much greater than A, then A neglect ಮಾಡಿದ್ರೆ ಈ net electric field is equals to minus KP by A 0 ಆಯ್ತು ಅಂದ್ರೆ R square whole power 3 by 2 square square 1 by 2 cancel ಅಲ್ಲ, ಉಳಿಯೋದೇನು R cube. So ಹಾಗಾದ್ರೆ what is the net electric field due to perpendicular bisector of the short dipole? Minus KP by R cube. Net electric field along horizontal direction ಅಥವಾ along x axis of the dipole is 2 kp by r cube. ನೋಡಿ ಇಲ್ಲಿ ನೆಗೆಟಿವ್ ಸೈನ್ ಇಂಡಿಕೇಟ್ಸ್ ಡೈರೆಕ್ಷನ್ ಓನ್ಲಿ. ಸೊ ಹಾಗಾದರೆ ರಬ್ ಮಾಡ್ಲಾ ಮಕ್ಕಳ? ರಬ್ ಮಾಡ್ಲಾ? ಅರ್ಥ ಆಯ್ತಾ? ಏನಿಲ್ಲ, ಸಿಂಪಲ್ ಡಿರೈವೇಶನ್ ನೀಟಾಗಿ ನೋಡಿ. ಇಲ್ಲಿ ಹೇಗೆ ಬರೆಯೋದು ಅಂತ ಹೇಳಿದ್ರೆ derive an expression for electric field due to a perpendicular bisector of the dipole. ನೋಡಿ ಆಗ್ಲೇ ಬರ್ದಿದ್ದಕ್ಕೂ ಥಿಯರಿ ಏನು ಚೇಂಜ್ ಇಲ್ಲ. Let us consider 2 point charges minus q1 plus q separated by a distance 2a between them. 2a is distance between 2 point charges of the dipole. O is midpoint of the dipole. A is the distance from either charge to the center of the dipole. Next ಏನು ಮಕ್ಕಳ? Point P, it is a perpendicular distance. R is distance from point O to point P. ಓಕೆ, ಹಾಗಾದ್ರೆ ಪಾಯಿಂಟ್ ಪಿ ನಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು ಆಗ್ತಾ ಇದೆಯಪ್ಪ? ಡ್ಯೂ ಟು ಮೈನಸ್ ಕ್ಯೂ ಎಲೆಕ್ಟ್ರಿಕ್ ಫೀಲ್ಡ್ ಟುವರ್ಡ್ಸ್ ಏನಕ್ಕೆ ಅಟ್ರಾಕ್ಟ್ ಮಾಡ್ತಾ ಇದೆ? ಎಲೆಕ್ಟ್ರಿಕ್ ಫೀಲ್ಡ್ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾರೆ, ಪಾಸಿಟಿವ್ ಚಾರ್ಜ್ ತಗೊಳ್ಳೋದು ಅಟ್ರಾಕ್ಷನ್. ನೋಡಿ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಸೆಕೆಂಡ್ ಚಾರ್ಜ್ ರಿಪಲ್ಷನ್. ಸೊ E1 ಸಿಕ್ತು, E2 ಸಿಕ್ತು, ಬಟ್ ಇಲ್ಲಿ ಸಿಕ್ಕಿರ್ತಕ್ಕಂತಹ ವೆಕ್ಟಾರ್ಸ್ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗಿದೆ? ಸ್ಲಾಂಟೆಡ್ ಆಗಿದೆ. ಹಾಗಾಗಿ ವಿ ರಿಸಾಲ್ವ್ ದಟ್ ಸ್ಲಾಂಟೆಡ್ ವೆಕ್ಟಾರ್ ಇಂಟು 2 ಕಾಂಪೊನೆಂಟ್ಸ್, ಒಂದು ಹಾರಿಜಾಂಟಲ್ ಕಾಂಪೊನೆಂಟ್, ಇನ್ನೊಂದು ವರ್ಟಿಕಲ್ ಕಾಂಪೊನೆಂಟ್. ಬಟ್ ಅಬ್ಸರ್ವ್ ಮಾಡಿ, ಹಿಯರ್ E1 is equals to E2 ಆಗಿರುತ್ತೆ. ಸೊ E2 sin theta, E1 sin theta, plus minus cancel each other. Positive y direction, negative y direction. Next ಉಳಿದಿದ್ದೇನು? ಹಾಗಾದ್ರೆ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ is along negative x direction. ಸೊ ಹಾಗಾಗಿ ಅದು minus E1 cos theta minus E2 cos theta minus 2E1 cos theta because E1 is equals to E2. then cos theta ಅಂತ ಹೇಳಿದ್ರೆ ಆಂಗಲ್ ನೋಡ್ಬಿಟ್ಟು ಇಲ್ಲಿ ಟ್ರಯಾಂಗಲ್ ನೋಡ್ಬಿಟ್ಟು ರೈಟ್ ಟ್ರಯಾಂಗಲ್ ಬರ್ದೆ. ಸೊ ಫೈನಲಿ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಆಫ್ ದ ಡೈಪೋಲ್ ಈಸ್ ಏನ್ ಬಂತು ಮಕ್ಕಳ? minus KP divided by R square plus A square whole power 3 by 2. Very, very important. What is the relation between electric field along the axis of the dipole and electric field perpendicular bisector of the dipole? ನೋಡಿ ಯಾವುದೋ ಕಾಂಪಿಟೇಟಿವ್ ಎಕ್ಸಾಮ್ ಕೇಳಿದ್ದಾರೆ ಒಂದು ವರ್ಷ. ಸೊ ಈಗ ಎಲೆಕ್ಟ್ರಿಕ್ ಫೀಲ್ಡ್ along the axis of the short dipole is, ನೋಡಿ ಇಲ್ಲಿ ಬರೀತಾ ಇರೋದು ಶಾರ್ಟ್ ಡೈಪೋಲ್ ಬಗ್ಗೆ.
electric field along the axis of the short dipole is 2kp by r cube. ಬರಿಬಹುದಾ ಮಕ್ಕಳ? ಅದೇ ತರ electric field due to perpendicular bisector of the dipole is kp by r cube. ಬರಿಬಹುದಾ ಮಕ್ಕಳ? Okay. Next, okay, observe ಮಾಡಿ, what is the relation between electric field along the axis and perpendicular bisector? E axis is equals to 2 times, ನೋಡಿ ಮಕ್ಕಳ, E axis is equals to 2 times kp by r cube ಅಂದ್ರೆ E equatorial ಅಥವಾ E perpendicular. ಬರಿಬಹುದಾ ಮಕ್ಕಳ? E axis is equals to 2 times E perpendicular. Electric field along the axis of the dipole is equals to 2 times the electric field due to perpendicular bisector of the dipole. ನೆನಪಿರುತ್ತಾ? Okay. ಮಕ್ಕಳ, ಇನ್ನೊಂದು ಒಂದು ಜನರಲ್ ಎಕ್ಸ್ಪ್ರೆಷನ್ ಬರೆಯೋಣ. ಜನರಲ್ ಎಕ್ಸ್ಪ್ರೆಷನ್ ನೆನ್ಪಿಟ್ಕೊಂಡ್ರೆ ಸಾಕು. ಈ ಎರಡು ಡಿರೈವೇಶನ್ ಬೋರ್ಡ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ವೆರಿ ವೆರಿ ಇಂಪಾರ್ಟೆಂಟ್ ಮಕ್ಕಳ. ಕೇಳ್ತಾರೆ, ಬಟ್ ಡಿರೈವೇಶನ್ ಬರೆಯುವಾಗ ಟರ್ಮ್ಸ್ ಎಕ್ಸ್ಪ್ಲೈನ್ ಮಾಡೋದು ಇಂಪಾರ್ಟೆಂಟು, ಅದಾದ ನಂತರ ಡೈರೆಕ್ಷನ್ ಬರೆಯೋದು ಇಂಪಾರ್ಟೆಂಟು. ಎಲೆಕ್ಟ್ರಿಕ್ ಫೀಲ್ಡ್ ಅಲಾಂಗ್ ದ ಆಕ್ಸಿಸ್ ಆಫ್ ದ ಡೈಪೋಲ್ ಅಲ್ಲಿ ಏನ್ ಅಬ್ಸರ್ವ್ ಮಾಡಿದ್ರಿ? ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಡೈಪೋಲ್ ಮೂವ್ಮೆಂಟ್ ಆರ್ ಇನ್ ಸೇಮ್ ಡೈರೆಕ್ಷನ್, ಬಟ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಆಫ್ ದ ಡೈಪೋಲ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಡೈಪೋಲ್ ಮೂವ್ಮೆಂಟ್ ಆರ್ ಇನ್ ಆಪೋಸಿಟ್ ಡೈರೆಕ್ಷನ್. ಮಕ್ಕಳ ನೋಡಿ ಇಲ್ಲಿ ಇನ್ನೊಂದೇನಂತ ಹೇಳಿದ್ರೆ, ಶಾರ್ಟ್ ಡೈಪೋಲ್. ಓಕೆ, electric field along the axis is equals to 2 times the E perpendicular. ಇದಾಯ್ತಾ? ಲಾಸ್ಟ್ ಕ್ವೆಶ್ಚನ್ ಆಗ್ಲೇ ಹೇಳಿದ್ನಲ್ಲ. ಏನ್ ಕ್ವೆಶ್ಚನ್ ಹೇಳಿದೆ ಆಗ್ಲೇ? ಫಸ್ಟಿಗೆ 2022 ನೀಟ್ ಕ್ವೆಶ್ಚನ್ ಅಂತ ಹೇಳಿದೆ. 22 ನೀಟ್. ಲೆಟ್ ಅಸ್ ಕನ್ಸಿಡರ್ 2 ಪಾಯಿಂಟ್ ಚಾರ್ಜಸ್ minus q plus q separated by distance L. Then R is distance. R is the distance ಅಂತ ಹೇಳಿದೆ. R is distance where R is very much greater than L ಅಂತ ಕೊಟ್ಟಿದ್ರು. R is the perpendicular bisector ಆಗಿರಬಹುದು. ಓಕೆ, R is the distance ಅಂತ ಕೊಟ್ಟಿದ್ರು ಮಕ್ಕಳ. ಹಾಗಾದ್ರೆ ವಾಟ್ ಈಸ್ ದ ಏನ್ ಕೇಳಿದ್ರು? E proportional to what? Electric field due to the dipole is what? ಸೊ ಇಲ್ಲೊಂದು ಜನರಲ್ ಎಕ್ಸ್ಪ್ರೆಷನ್ ಬರೆಸ್ತೀನಿ ಅಂತ ಹೇಳಿದೆ. ನೋಡಿ ಮಕ್ಕಳ, ಇಲ್ಲಿ ಕ್ವೆಶ್ಚನ್ ಈಸ್ ವೆರಿ ಸಿಂಪಲ್. ಮೈನಸ್ ಕ್ಯೂ ಇದೆ, ಪ್ಲಸ್ ಕ್ಯೂ ಇದೆಯಪ್ಪ. ನನ್ಗೀಗ ಕ್ವೆಶ್ಚನ್ ಇಲ್ಲಿವರೆಗೂ ಏನ್ ಕೇಳಿದ್ರಪ್ಪ? ವಾಟ್ ಇಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಲಾಂಗ್ ದ ಆಕ್ಸಿಸ್ ಆಫ್ ದ ಡೈಪೋಲ್? ಇಲ್ಲಿ ಪಾಯಿಂಟ್ ಪಿ ಅನ್ನೋದು ಇಲ್ಲಿತ್ತು. ಅದು ಎಲೆಕ್ಟ್ರಿಕ್ ಫೀಲ್ಡ್ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಇಲ್ಲಿಂದ ನೋಡಿ, ಮಿಡ್ ಪಾಯಿಂಟ್ ಆಫ್ ದ ಡೈಪೋಲ್ ಇಂದ ಆರ್ ಅನ್ನೋದು ಇಲ್ಲಿ ತಗೊಂಡಿದ್ದೆ, ಅಥವಾ ಆರ್ ಅನ್ನೋದು ಇಲ್ಲಿಂದ ನೋಡಿ, ಮಿಡ್ ಪಾಯಿಂಟ್ ಆಫ್ ದ ಡೈಪೋಲ್ ಇಂದ ಪಾಯಿಂಟ್ ಪಿ ಗೆ ಇರೋ ಡಿಸ್ಟೆನ್ಸ್ ನ ಆರ್ ಅಂತ ಬರಿತಾ ಇದ್ದೆ. ಹೌದಾ? ಅರ್ಥ ಆಗ್ತಿದ್ಯಾ? ಫಾರ್ ಎಕ್ಸಾಂಪಲ್ ಇಲ್ಲಿ ಕೇಳಿದ್ರಪ್ಪ, ವಾಟ್ ಇಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ ಪಿ? ನೋಡಿ, ಆರ್ ಅನ್ನೋದು ಇಲ್ಲಿಂದ ಇಲ್ಲಿಗಿರೋ ಡಿಸ್ಟೆನ್ಸ್ ಆಗಾದ್ರೆ ಈ ತರ ಕೇಳಿದ್ರೆ ಒಂದು ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎನಿ ಪಾಯಿಂಟ್ ಡ್ಯೂ ಟು ಅ ಶಾರ್ಟ್ ಡೈಪೋಲ್ ಈಸ್ kp by r cube into root of 1 plus 3 cos square theta. ನೆನಪಿರುತ್ತಾ? ಬೇಕಾದ್ರೆ ಸಬ್ಸ್ಟಿಟ್ಯೂಟ್ ಮಾಡಿ. ವೆನ್ ಎಲೆಕ್ಟ್ರಿಕ್ ಫೀಲ್ಡ್ ಅಲಾಂಗ್ ದ ಆಕ್ಸಿಸ್ ಆಫ್ ದ ಡೈಪೋಲ್ ಅಂತ ಹೇಳಿದ್ರೆ ಥೀಟಾ ಏನಾಗಿರುತ್ತೆ? ಥೀಟಾ 0 ಡಿಗ್ರಿ. ನೋಡಿ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಅಲಾಂಗ್ ದ ಆಕ್ಸಿಸ್ ಅಂತ ಹೇಳಿದ್ರೆ ಥೀಟಾ ಈಸ್ 0 ಡಿಗ್ರಿ. ಥೀಟಾ ಅಂತ ಹೇಳಿದ್ರೆ ಇಟ್ ಇಸ್ ಆಂಗಲ್ ಬಿಟ್ವೀನ್ ಡೈಪೋಲ್ ಮೂಮೆಂಟ್ ಅಂಡ್ ಎಲೆಕ್ಟ್ರಿಕ್ ಫೀಲ್ಡ್. ಥೀಟಾ ಇಸ್ 0 ಡಿಗ್ರಿನಾ? ಥೀಟಾ 0 ಅಂತ ಹೇಳಿದ್ರೆ cos square 0, cos 0 1, 3 1s are 3, 3 plus 1 4, root 4 2. ಸೊ ಹಾಗಾದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಅಲಾಂಗ್ ದ ಆಕ್ಸಿಸ್ ಇಸ್ 2kp by r cube. ಬರುತ್ತಾ? ಅರ್ಥ ಆಯ್ತಾ? ಜನರಲ್ ಫಾರ್ಮುಲಾ ಇದು. ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಆಫ್ ದ ಡೈಪೋಲ್. ನೋಡಿ ಮಕ್ಕಳ, ಇಲ್ಲಿ ಥೀಟಾ ಇಸ್ ಈಕ್ವಲ್ಸ್ ಟು 90 ಡಿಗ್ರಿನಾ? ಇಟ್ ಇಸ್ ಆಂಗಲ್ ಬಿಟ್ವೀನ್ ಡೈಪೋಲ್ ಮೂಮೆಂಟ್ 2kp. okay, ಇಲ್ಲಿ here theta angle between this perpendicular bisector and this dipole moment axis ಇದೆಯಲ್ಲ. ಓಕೆ, ಈ ಆಂಗಲ್ ಎಷ್ಟಿದೆಯಪ್ಪ? 90 ಡಿಗ್ರಿ. ಥೀಟಾ 90 ಡಿಗ್ರಿ ಅಂತ ಹೇಳಿದ್ರೆ ರೂಟ್ ಆಫ್ 1 plus 3 into cos 90 0, ರೂಟ್ 1 is 1. ಸೊ ಹಾಗಾದ್ರೆ E is equals to kp by r cube. ಗೊತ್ತಾಯ್ತಾ ಮಕ್ಕಳ? ಹಿಯರ್ ಥೀಟಾ ಅಂತ ಹೇಳಿದ್ರೆ ಇಟ್ ಇಸ್ ದ ಆಂಗಲ್ ಪಾಯಿಂಟ್ ಪಿ ಮಾರ್ಕ್ ಮಾಡಿರ್ತಿರಲ್ಲಪ್ಪ, ಏನದು ಪೊಸಿಷನ್ ವೆಕ್ಟಾರ್ ಮತ್ತೆ ಡೈಪೋಲ್ ಮೂಮೆಂಟ್ ನಡುವೆ ಇರುವ ಆಂಗಲ್. ಇಲ್ಲಿ ಪೊಸಿಷನ್ ವೆಕ್ಟಾರ್ ಮತ್ತೆ ಡೈಪೋಲ್ ಮೂಮೆಂಟ್ ನಡುವೆ ಇರತಕ್ಕಂತ ಆಂಗಲ್ 90 ಡಿಗ್ರಿ ಇತ್ತು. ಅರ್ಥ ಆಯ್ತಾ? ಸೊ ಸೇಮ್ ಕ್ವೆಶ್ಚನ್ ಮಕ್ಕಳ. ಓಕೆ, ನೀಟ್ ಲಾಸ್ಟ್ ಕ್ವೆಶ್ಚನ್. ನೀಟ್ 2022 ನಲ್ಲಿ ಏನ್ ಕೇಳಿದ್ರಪ್ಪ? ಈಗ ನೋಡಿ, ಈ ಕ್ವೆಶ್ಚನ್ಗೆ ಆನ್ಸರ್ ಸಿಗುತ್ತೆ. ಮೈನಸ್ ಕ್ಯೂ ಪ್ಲಸ್ ಕ್ಯೂ ಆರ್ ಸಪರೇಟೆಡ್ ಬೈ ಡಿಸ್ಟೆನ್ಸ್ ಎಲ್ ವೆನ್ ಆರ್ ಇಸ್ ವೆರಿ ಮಚ್ ಗ್ರೇಟರ್ ದೆನ್ ಎಲ್ ಅಂತ ಹೇಳಿದ್ರೆ ಏನಪ್ಪಾ? ಶಾರ್ಟ್ ಡೈಪೋಲ್. ದಿಸ್ ಈಸ್ ಶಾರ್ಟ್ ಡೈಪೋಲ್ ಅಂತ ಹೇಳಿ. ಹಾಗಾದ್ರೆ ವಾಟ್ ಇಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಶಾರ್ಟ್ ಡೈಪೋಲ್ ಅಂತ ಕೇಳಿದಾರೆ ಅಷ್ಟೇ. ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಡೈಪೋಲ್ ಇಸ್ ಪ್ರಪೋರ್ಷನಲ್ ಟು 1 by r cube. ಹೌದಾ?
ಆಪ್ಷನ್ಸ್ ಕೊಟ್ಟಿದ್ರಲ್ಲ, ಇ ಪ್ರಪೋರ್ಷನಲ್ ಟು ಅಲ್ಲಿ ಕ್ಯಾಪಿಟಲ್ ಆರ್ ಕೊಟ್ಟಿದ್ದಾರೆ ಅಷ್ಟೇ. ಇ ಪ್ರಪೋರ್ಷನಲ್ ಟು 1/R3. ನೋಡಿ ಮಕ್ಕಳ, ನೆನ್ಪಿರ್ಲಿ, ಸಿಂಗಲ್ ಪಾಯಿಂಟ್ ಚಾರ್ಜ್ ಅಂತ ಇದ್ರೆ, ಪಾಯಿಂಟ್ ಚಾರ್ಜ್ ಅಂತ ಇದ್ರೆ ಏನು, ಅದೇ ಡೈಪೋಲ್ ಅಂತ ಇದ್ರೆ ಏನು. ಪಾಯಿಂಟ್ ಚಾರ್ಜ್ ಇದ್ರೆ ನೋಡಿ, ಒಂದು ಚಾರ್ಜ್ ಇದೆ, ಪಾಯಿಂಟ್ ಚಾರ್ಜ್ ಅಟ್ ಎ ಡಿಸ್ಟೆನ್ಸ್ ಆರ್ ವಾಟ್ ಇಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಈಕ್ವಲ್ಸ್ ಟು kq/r² ಅಂತ ಬರೀತೀರಾ. ಗೊತ್ತಾಗ್ತಿದ್ಯಾ ಮಕ್ಕಳ? ಅಂದ್ರೆ ಡ್ಯೂ ಟು ಪಾಯಿಂಟ್ ಚಾರ್ಜ್ ಎಲೆಕ್ಟ್ರಿಕ್ ಫೀಲ್ಡ್ ಇ ಪ್ರಪೋರ್ಷನಲ್ ಟು 1/r² ಆಗಿರುತ್ತೆ. ಅದೇನೆ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಡೈಪೋಲ್ ಅಂತ ಹೇಳಿದ್ರೆ -q+q ವಾಟ್ ಇಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎನಿ ಪಾಯಿಂಟ್ ಅಂತ ಕೇಳಿದ್ರೆ ಇ ಪ್ರಪೋರ್ಷನಲ್ ಟು 1/r³ ಆಗಿರುತ್ತೆ. ಇದು ನೆನಪಲ್ಲಿರ್ಬೇಕು. ಸೊ ಹಾಗಾಗಿ 2022 ನಲ್ಲಿ ಕ್ವೆಶನ್ ಕೇಳಿದ್ರಲ್ಲ, ನೀಟ್ ಕ್ವೆಶನ್ ಸ್ಟಾರ್ಟಿಂಗ್ ಬರ್ಕೊಂಡ್ರಲ್ಲ, ಅದಕ್ಕೆ ಆನ್ಸರ್ ಏನು? ಇ ಪ್ರಪೋರ್ಷನಲ್ ಟು 1/r³. ಅರ್ಥ ಆಯ್ತಾ ಮಕ್ಕಳ? ಓಕೆ, ಟುಡೇಸ್ ಡಿರೈವೇಶನ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಅಂಡ್ ಶಾರ್ಟ್ ಡೈಪೋಲ್ ಏನ್ ಹೇಳಿದೆ ಆ ಕಾನ್ಸೆಪ್ಟ್ಸ್ ಎಲ್ಲ ಇಂಪಾರ್ಟೆಂಟ್. ನೆಕ್ಸ್ಟ್ ಟಾರ್ಕ್ ಬಗ್ಗೆ ಡಿಸ್ಕಸ್ ಮಾಡೋಣ, ಡಿರೈವೇಶನ್ ಇದೆ ಅದನ್ನು ಡಿಸ್ಕಸ್ ಮಾಡೋಣ, ಮತ್ತೆ ನೀಟ್ ಕ್ವೆಶನ್ಸ್ ಇದೆ ಸಾಲ್ವ್ ಮಾಡೋಣ. ಓಕೆ ಮಕ್ಕಳ, ಇಲ್ಲಿಗೆ ಇವತ್ತಿನ ಲೆಕ್ಚರ್ನ ಕಂಪ್ಲೀಟ್ ಮಾಡೋಣ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ. ಫಾರ್ ಮೋರ್ ವಿಡಿಯೋಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಎಲ್ಲರೂ ಚೆನ್ನಾಗಿ ಓದಿ. ಆಲ್ ದ ಬೆಸ್ಟ್.